ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 921 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 25 ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ದೇವದಾಸಿ ಸಮರ್ಪಣಾ ಸಮಾರಂಭಗಳಲ್ಲಿ ಭಾಗವಹಿಸುವವರಿಗೆ ಹೊಸ ಕರ್ನಾಟಕ ದೇವದಾಸಿ ಮಸೂದೆಯಡಿಯಲ್ಲಿ ಯಾವ ಶಿಕ್ಷೆಯನ್ನು ಪ್ರಸ್ತಾಪಿಸಲಾಗಿದೆ? ವಾಟ್ ಪನಿಷ್ಮೆಂಟ್ ಈಸ್ ಪ್ರಪೋಸ್ಡ್ ಅಂಡರ್ ದಿ ನ್ಯೂ ಕರ್ನಾಟಕ ದೇವದಾಸಿ ಬಿಲ್ ಫಾರ್ ದಿ ಇನ್ವಾಲ್ವ್ಮೆಂಟ್ ಇನ್ ದೇವದಾಸಿ ಡೆಡಿಕೇಶನ್ ಸೆರೆಮನಿ. ಸೊ ಈ ದೇವದಾಸಿ ಅಂತಕ್ಕಂಥದ್ದು ತುಂಬ ಪುರಾತನವಾಗಿರ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಪ್ರಾಚೀನ ಕಾಲದಲ್ಲಿ ಈ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಬೇರೆ ಕಾರಣಗಳಿತ್ತು, ಬಟ್ ಅದನ್ನ ಈಗ ತುಂಬ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹೆಚ್ಚಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ದೇವದಾಸಿ ಪದ್ಧತಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈಗಾಗಲೇ ಒಂದು ಕಾನೂನು ಇತ್ತು, ಅದನ್ನು ಪರಿಷ್ಕರಿಸಿ ಒಂದು ಹೊಸ ಕಾನೂನನ್ನು ತರ್ತಕ್ಕಂಥ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಸೆರೆಮನಿ ಏನು ಮಾಡ್ತಾರೆ ಅಂದರೆ, ದೇವದಾಸಿಗಳನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸೆರೆಮನಿ ಏನಿರುತ್ತೆ, ಸೊ ಆ ಒಂದು ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಆದಲ್ಲಿ ಎಷ್ಟು ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಸ್ತಾಪ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 to 5 years, 2 ರಿಂದ 5 ವರ್ಷಗಳ ಜೈಲು ಶಿಕ್ಷೆ ಮತ್ತೆ 1 ಲಕ್ಷದವರೆಗೆ ದಂಡ, 2 to 5 years ಆಫ್ ಇಂಪ್ರಿಸನ್ಮೆಂಟ್ ಅಂಡ್ 1 lakh ಫೈನ್ ಅನ್ನ ಅವ್ರ ಮೇಲೆ ವಿಧಿಸಲಾಗುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ನ್ಯೂ ದೇವದಾಸಿ ಲಾ ಅಥವಾ ಹೊಸ ದೇವದಾಸಿ ಕಾನೂನನ್ನ ಏನ್ ತರ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಜೊತೆಗೆ ಪ್ರಾಚೀನ ಕಾಲದಿಂದಲೂ ಈ ಒಂದು ಪದ್ಧತಿ ನಡೆದು ಬಂದ ಹಾದಿ ಹೇಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಅಪ್ಡೇಟ್ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಕರ್ನಾಟಕ ಸರ್ಕಾರ ಈಗ ಒಂದು ಹೊಸ ಬಿಲ್ ಅಥವಾ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ಮಸೂದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ದೇವದಾಸಿ ಬಿಲ್ ಅಥವಾ ಪ್ರಿವೆನ್ಷನ್, ಪ್ರಾಹಿಬಿಷನ್, ರಿಲೀಫ್ ಅಂಡ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೇವೆ. ಅಂದ್ರೆ ಈ ದೇವದಾಸಿ ಪದ್ಧತಿಯನ್ನ ತಡೆಗಟ್ಟತಕ್ಕಂಥದ್ದು, ನಿಷೇಧ ಮಾಡ್ತಕ್ಕಂಥದ್ದು, ಪರಿಹಾರ ಮತ್ತು ಪುನರ್ವಸತಿ ಮಸೂದೆಯನ್ನ ಮತ್ತೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಔಟ್ಡೇಟೆಡ್ ಆಕ್ಟ್ ಒಂದಿದೆ, ಅಂದ್ರೆ 1982ಕ್ಕೆ ಸಂಬಂಧಪಟ್ಟಂತೆ ಒಂದು ಹಳೆಯ ಕಾಯ್ದೆಯನ್ನ ಬದಲಾಯಿಸಿ ಹೊಸ ಕಾಯ್ದೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ದೇವದಾಸಿ ಸಿಸ್ಟಮ್ ಅಂತಕ್ಕಂಥದ್ದು ಅಥವಾ ದೇವದಾಸಿ ಫ್ಯಾಮಿಲೀಸ್ ಏನಿರ್ತವೆ, ಸೊ ದೇ ಹ್ಯಾವ್ ಲಾಂಗ್ ಸ್ಟ್ರಗಲ್ಡ್ ವಿತ್ ಸೋಷಿಯಲ್ ಸ್ಟಿಗ್ಮಾ, ಲ್ಯಾಕ್ ಆಫ್ ಡಾಕ್ಯುಮೆಂಟೇಶನ್ ಅಂಡ್ ಎಕ್ಸ್ಕ್ಲೂಷನ್ ಫ್ರಮ್ ದಿ ವೆಲ್ಫೇರ್ ಸ್ಕೀಮ್ಸ್. ಅಂದ್ರೆ ಇವಾಗ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಅಥವಾ ಯೋಜನೆಗಳೇನಿರ್ತವೆ, ಸೊ ಈ ಯೋಜನೆಗಳ ಬೆನಿಫಿಟ್ ಅನ್ನ ತಗೊಳ್ಬೇಕಾಗಿದ್ರೆ ನಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟೇಶನ್ ಅಥವಾ ದಾಖಲಾತಿಗಳಿರಬೇಕಾಗಿರುತ್ತೆ. ಸೊ ಈ ಒಂದು ದೇವದಾಸಿ ಸಿಸ್ಟಮ್ ಇಂದ ಸ್ಟ್ರಗಲ್ ಆಗ್ತಾ ಇರ್ತಕ್ಕಂಥ ಕುಟುಂಬಗಳ ಬಳಿ ಆ ಒಂದು ದಾಖಲಾತಿಗಳು ಇಲ್ಲದೆ ಇರುವ ಕಾರಣದಿಂದ ಯಾವುದೇ ಈ ಒಂದು ಸೋಷಿಯಲ್ ಇನ್ಕ್ಲೂಷನ್ ಬೆನಿಫಿಟ್ ಇಂದ ಹೊರಗಡೆ ಇರ್ತಕ್ಕಂಥ ಒಂದು ಪಂಗಡ ಇದಾಗಿರುತ್ತೆ. ಸೊ ರೈಟ್ ಟು ಪ್ರಾಪರ್ಟಿ ಅಂದ್ರೆ ಈ ಒಂದು ಕಾಯ್ದೆಯ ಮುಖಾಂತರ ಹೊಸದಾಗಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನಾವು ನೋಡೋದಾದ್ರೆ, ಚಿಲ್ಡ್ರನ್ ವಿಲ್ ಬಿ ಡೀಮ್ಡ್ ಲೆಜಿಟಿಮೇಟ್ ಅಂಡ್ ಎಂಟೈಟಲ್ಡ್ ಟು ಇನ್ಹೆರಿಟೆನ್ಸ್ ಅಂಡ್ ಸಕ್ಸೆಷನ್ ಅಂಡರ್ ಹಿಂದೂ ಪರ್ಸನಲ್ ಲಾ. ಅಂದ್ರೆ ಈ ಮಕ್ಕಳು, ಈ ದೇವದಾಸಿಯರ ಒಂದು ಮಕ್ಕಳು ಯಾರಿರ್ತಾರೆ, ಸೊ ಅವರು ಕಾನೂನುಬದ್ಧವೆಂದು ಪರಿಗಣನೆ ಮಾಡಲಾಗುತ್ತೆ. ಸೊ ಲೆಜಿಟಿಮೇಟ್ ಅಂತ ಅವರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅಂಡ್ ಹಿಂದೂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಉತ್ತರಾಧಿಕಾರ ಅಂದ್ರೆ ಆ ಒಂದು ಸಕ್ಸೆಷನ್ ಏನಿರುತ್ತೆ, ಸೊ ಆ ಒಂದು ಅಧಿಕಾರವನ್ನ ಕೂಡ ಈ ಒಂದು ಹೊಸ ಕಾಯ್ದೆಯ ಮುಖಾಂತರ ನೀಡಲಾಗುತ್ತೆ. ಸೊ ಇನ್ನು ಐ ವಾಸ್ ಟೆಲಿಂಗ್ ಅಬೌಟ್ ಡಾಕ್ಯುಮೆಂಟ್ಸ್, ಅಂದರೆ ಐಡೆಂಟಿಟಿ ಕಾರ್ಡ್ಸ್ ಅವ್ರ ಹತ್ರ ಇರಬೇಕಾಗಿರುತ್ತೆ. ಸೊ ಚಿಲ್ಡ್ರನ್ ಕ್ಯಾನ್ ಆಪ್ಟ್ ನಾಟ್ ಟು ಡಿಕ್ಲೇರ್ ಫಾದರ್ಸ್ ನೇಮ್. ಸೊ ಇನ್ಮೇಲೆ ಅವರು ತೆಗೆದುಕೊಳ್ತಕ್ಕಂಥ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಈವನ್ ಪಾಸ್ಪೋರ್ಟ್ ಆಗಿರ್ಬೋದು, ಈ ಎಲ್ಲ ದಾಖಲೆಗಳಲ್ಲಿ ಅವರು ತಂದೆಯ ಹೆಸರನ್ನ ಘೋಷಿಸದಿರಲು ಆಯ್ಕೆಯನ್ನ ಮಾಡಿಕೊಳ್ಬೋದಾಗಿರುತ್ತೆ. ಸೊ ಇದರ ಮುಖಾಂತರ ಅವರು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪಡೆಯಬಹುದು. ಯಾವಾಗ ಈ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಸಿಗುತ್ತೆ, ಸೊ ಇವರು ಈ ಒಂದು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಏನಿರುತ್ತೆ, ಸೊ ಅದರ ಬೆನಿಫಿಟ್ ಅನ್ನ ಕೂಡ ಪಡೆಯಬಹುದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ದೇ ಕ್ಯಾನ್ ಆಪ್ಟ್ ದೇರ್ ಫಾದರ್ಸ್ ನೇಮ್, ಅವರ ತಂದೆಯ ಹೆಸರನ್ನ ಹೊರಗುಳಿಸಿ ಆ ಒಂದು ದಾಖಲಾತಿಯನ್ನ ಅಥವಾ ದಾಖಲೆಗಳನ್ನ ಪಡಿತಕ್ಕಂಥ ಒಂದು ಅವಕಾಶವನ್ನ ಈ ಒಂದು ಕಾಯ್ದೆಯ ಮುಖಾಂತರ ಮಾಡಿಕೊಳ್ಳಲಾಗುತ್ತೆ. ಸೊ ದೆನ್ ದೇರ್ ವಿಲ್ ಬಿ ಮೇಂಟೆನೆನ್ಸ್ ರೈಟ್ಸ್, ಅಂದ್ರೆ ನಿರ್ವಹಣಾ ಹಕ್ಕುಗಳನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಯಾವ ರೀತಿ ಮೇಂಟೆನೆನ್ಸ್ ಹಕ್ಕುಗಳನ್ನ ಕೊಡ್ತಾರೆ, ಬಾಲಕಿಯರಾದರೆ ಯಾವ ಹಕ್ಕುಗಳು, ಬಾಲಕರಾದರೆ ಯಾವ ಹಕ್ಕುಗಳನ್ನ ಕೊಡ್ತಾರೆ ಅಂದ್ರೆ, ಮೇಲ್ ಚಿಲ್ಡ್ರನ್ ಅಂಟಿಲ್ ಮೈನಾರಿಟಿ
ಮೆಜಾರಿಟಿ ಅಂದರೆ ಈ ಅವಯಸ್ಕತೆ ಗಂಡು ಮಕ್ಕಳು ಅಂದರೆ ಅವರು ಮೆಜಾರಿಟಿಗೆ ಬರುವವರೆಗೂ ಗಂಡು ಮಕ್ಕಳಿಗೆ ಈ ಒಂದು ಮೇಂಟೆನೆನ್ಸ್ ಚಾರ್ಜಸ್ ಅನ್ನು ನೀಡಲಾಗುತ್ತೆ. ಆ್ಯಂಡ್ ಫೀಮೇಲ್ ಚಿಲ್ಡ್ರನ್ ಅಂಟಿಲ್ ಮ್ಯಾರೇಜ್ ಅಂದರೆ ಹೆಣ್ಣು ಮಕ್ಕಳಾಗಿದ್ದರೆ ಅವರು ಮದುವೆಯ ಆಗುವವರೆಗೂ ಅವ್ರಿಗೆ ನಿರ್ವಹಣಾ ಹಕ್ಕನ್ನು ಕೂಡ ಈ ಒಂದು ಕಾಯ್ದೆಯ ಮುಖಾಂತರ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ಪನಿಷ್ಮೆಂಟ್ಗಳನ್ನು ಅಂದರೆ ಕಠಿಣ ಶಿಕ್ಷೆಗಳನ್ನು ಕೂಡ ಈ ಒಂದು ಕಾನೂನಿನ ಮುಖಾಂತರ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯ ಕಠಿಣ ಶಿಕ್ಷೆಗಳು ಇರುತ್ತೆ ಅಂತ ನಾವು ನೋಡೋದಾದ್ರೆ 2 to 5 years ಆಫ್ ಇಂಪ್ರಿಸನ್ಮೆಂಟ್ ಅಂಡ್ 1 lakh ಫೈನ್ ಫಾರ್ ಎನಿ ಒನ್ ಇನ್ವಾಲ್ವ್ಡ್ ಇನ್ ದೇವದಾಸಿ ಡೆಡಿಕೇಶನ್ ಸೆರೆಮನಿ. ಸೊ ಇದನ್ನ ನಾನು ಪ್ರಶ್ನೆಯಲ್ಲೇ ಕೊಟ್ಟಿರೋ ಹಾಗೆ ದೇವದಾಸಿ ಸಮರ್ಪಣಾ ಸಮಾರಂಭಗಳಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಆಗಿರೋದು ಗೊತ್ತಾಗಿದ್ರೆ 2 ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನ ನೀಡಲಾಗುತ್ತೆ, 1 ಲಕ್ಷ ದಂಡವನ್ನ ಕೂಡ ನೀಡಲಾಗುತ್ತೆ. ಹೊಸ ಕಾಯ್ದೆ ಅಡಿಯಲ್ಲಿ ಈ ಒಂದು ಪನಿಷ್ಮೆಂಟ್ ಅನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಅಂಡ್ ದ ನ್ಯೂ ಆಕ್ಟ್ ಫೋಕಸಸ್ ಆನ್ ಕಾಂಪ್ರಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಇನ್ಕ್ಲೂಡಿಂಗ್ ಹೌಸಿಂಗ್, ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಸಪೋರ್ಟ್. ಅಂದ್ರೆ ಈ ದೇವದಾಸಿಯರು ಅಥವಾ ಇವರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಸತಿ, ಶಿಕ್ಷಣ ಮತ್ತು ಉದ್ಯೋಗ ಬೆಂಬಲವನ್ನ ಸೇರಿದಂತೆ ಸಮಗ್ರ ಪುನರ್ವಸತಿಯ ಮೇಲೆ ಈ ಒಂದು ಹೊಸ ಕಾಯ್ದೆ ಏನಿರುತ್ತೆ ಅದರ ಮೇಲೆ ಕೇಂದ್ರೀಕರಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ದೇವದಾಸಿ ಪದ್ಧತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಈ ಒಂದು ಆಕ್ಟ್ ಅನ್ನ ಇಂಟ್ರಡ್ಯೂಸ್ ಮಾಡಿದಾಗಿಂದ ಅಂದ್ರೆ 1982, ನಾನು ಓಲ್ಡ್ ಆಕ್ಟ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಳೆಯ ಕಾಯ್ದೆಯನ್ನ ಇಂಟ್ರಡ್ಯೂಸ್ ಮಾಡಿದಾಗಲಿಂದ ಇಲ್ಲಿಯವರೆಗೂ ಕೇವಲ 33 ಕೇಸಸ್ ಮಾತ್ರ ರಿಪೋರ್ಟ್ ಆಗಿರುತ್ತೆ. ಅದರಲ್ಲಿ FIR ಲಾಡ್ಜ್ ಆಗಿರ್ತಕ್ಕಂಥದ್ದು ಕೇವಲ 22 ಕೇಸ್ಗಳು ಮಾತ್ರ. ಇಲ್ಲಿ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು ಕೇವಲ 4 ಕೇಸಸ್. ಅಂದ್ರೆ ಕನ್ವಿಕ್ಷನ್ ಅಂದ್ರೆ ಅಂತಿಮ ತೀರ್ಪು ಬಂದಿರತಕ್ಕಂಥದ್ದು ಕೇವಲ 4 ಕೇಸಸ್ಗಳಲ್ಲಿ ಮಾತ್ರ. 7 ಕೇಸಸ್ ಈಗ ಟ್ರಯಲ್ ಸ್ಟೇಜ್ ಅಲ್ಲಿ ಇದ್ದಾವೆ. 7 ಮೊಕದ್ದಮೆಗಳು ಮಾತ್ರ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿರುತ್ತೆ. ಅಂಡ್ ಅಕ್ವೈಟಲ್ ಆಗಿರ್ತಕ್ಕಂಥದ್ದು 11 ಕೇಸಸ್ಗಳಲ್ಲಿ ಅಕ್ವೈಟಲ್ ಆಗಿರ್ತಕ್ಕಂಥದ್ದು ಇದುವರೆಗೂ 1982 ಕಾಯ್ದೆಯ ನಂತರ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಆಗಿರುತ್ತೆ. ನಾವು ಆಕ್ಚುಯಲ್ ಸರ್ವೆಯನ್ನ ನೋಡಿದಾಗ, ಒಂದು ಸಮೀಕ್ಷೆಯನ್ನ ನೋಡೋದಾದ್ರೆ 1993 22,873 ಕೇಸಸ್ ಅನ್ನ ನಾವು ಕಾಣಬಹುದಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಈ ಒಂದು ದೇವದಾಸಿ ಸಿಸ್ಟಮ್. ಅದು 2007ಗೆ ಬರೋಷ್ಟೊತ್ತಿಗೆ 46,660ಕ್ಕೆ ಹೆಚ್ಚಾಗಿರುತ್ತೆ. ಈಗ 2025ರಲ್ಲಿ ಒಂದು ಫ್ರೆಶ್ ಸರ್ವೆಯನ್ನ ಕಂಡಕ್ಟ್ ಮಾಡಲಿಕ್ಕೆ ಒಂದು ಆರ್ಡರ್ ಅನ್ನ ಕೂಡ ಮಾಡಲಾಗಿರುತ್ತೆ. ಯು ಕ್ಯಾನ್ ಸಿ ದ ಡಿಫರೆನ್ಸ್. ಅಲ್ಲಿರ್ತಕ್ಕಂಥ ದೇವದಾಸಿ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥವ್ರು ಎಷ್ಟಿರ್ತಾರೆ, ಇಲ್ಲಿ ದಾಖಲಾಗಿರ್ತಕ್ಕಂಥ ಕೇಸಸ್ ಎಷ್ಟಿರುತ್ತೆ, ಈ ಡಿಫರೆನ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇನ್ನೂ ಕೂಡ ಎಷ್ಟು ಅನ್ರಿಪೋರ್ಟೆಡ್ ಕೇಸಸ್ ಇದೆ ಕರ್ನಾಟಕದಲ್ಲಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಅಂಡ್ ಈ ಒಂದು ದೇವದಾಸಿ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಬೆಳ್ಳಾರಿ ಮತ್ತು ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿ ಹೆಚ್ಚಾಗಿ ಇರ್ತಕ್ಕಂಥ ಒಂದು ಜಿಲ್ಲೆಗಳಾಗಿರ್ತವೆ. ಸರಿಸುಮಾರು 9,000 ದೇವದಾಸಿಗಳು ಈ ಒಂದು ಬೆಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಮಾತ್ರ ಇರ್ತಕ್ಕಂಥದ್ದು ದಾಖಲಾಗಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಈಗ ನಾವು ಈ ದೇವದಾಸಿ ಸಿಸ್ಟಮ್ ಹೆಂಗ್ ಬಂತು ಐತಿಹಾಸಿಕವಾಗಿ, ವಾಟ್ ಇಸ್ ದ ರೂಟ್ ಆಫ್ ದಿಸ್ ದೇವದಾಸಿ ಸಿಸ್ಟಮ್ ಅಂತ ನಾವು ಕಲಿಯೋದಾದ್ರೆ, ಈ ದೇವದಾಸಿ ಸಿಸ್ಟಮ್ ಅಂತಕ್ಕಂಥದ್ದು ಸೆಂಚುರೀಸ್ ಓಲ್ಡ್ ಟ್ರೆಡಿಷನ್ ಆಗಿರುತ್ತೆ. ಅಂದ್ರೆ ಇಂದು ನೆನ್ನೆಯದ್ದಲ್ಲ. ಇದು ಅತ್ಯಂತ ಶತಮಾನಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಈ ಒಂದು ಪದ್ಧತಿಯಲ್ಲಿ ಯಂಗ್ ಗರ್ಲ್ಸ್ ವರ್ ಸೆರೆಮೋನಿಯಲಿ ಡೆಡಿಕೇಟೆಡ್ ಟು ಟೆಂಪಲ್ಸ್ ಅಂಡ್ ಡೈಟೀಸ್. ಅಂದ್ರೆ ಈ ಒಂದು ಯುವತಿಯರನ್ನ ಧಾರ್ಮಿಕ ಸೇವೆಗಳ ಒಂದು ಸೋಗಿನಲ್ಲಿ ದೇವಾಲಯಗಳು ಮತ್ತು ದೇವತೆಗಳಿಗೆ ವಿದ್ಯುಕ್ತವಾಗಿ ಅರ್ಪಿಸಲಾಗುತ್ತಿತ್ತು. ಹೆಸರಲ್ಲೇ ಇದೆ ದಾಸಿ, ಅಂದ್ರೆ ದೇವರ ದಾಸಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ದೇವಸ್ಥಾನಗಳಲ್ಲಿ ಇದ್ದಂತಹ ಒಂದು ಪದ್ಧತಿ ಆಗಿರುತ್ತೆ. ದೇವದಾಸಿ ಈ ಪದದ ಅರ್ಥ ಏನು ಅಂದ್ರೆ ಫೀಮೇಲ್ ಸರ್ವೆಂಟ್ ಆಫ್ ಗಾಡ್ ಅಂತ ಹೇಳ್ತೇವೆ. ಅಂದ್ರೆ ದೇವರ ಸೇವಕಿ ಅಂತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ. ಇದು ಡ್ರಾಮ್ಯಾಟಿಕಲಿ ಅಂದ್ರೆ ಈ ಒಂದು ಸಿಸ್ಟಮ್ ಇಂದ ನಂತರ ಅದು ಟೆಂಪಲ್ ಡ್ಯಾನ್ಸರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ದೇವಸ್ಥಾನದಲ್ಲಿ ನೃತ್ಯಗಳನ್ನ ಮಾಡ್ತಕ್ಕಂಥವ್ರು. ಅಂಡ್ ಫೈನಲಿ ವಿಕ್ಟಿಮ್ಸ್ ಆಫ್ ಸಿಸ್ಟಮ್ಯಾಟಿಕ್ ಎಕ್ಸ್ಪ್ಲಾಯ್ಟೇಷನ್, ಅಂದ್ರೆ ಕೊನೆಯ ಹಂತದಲ್ಲಿ ಶೋಷಣೆಯವರೆಗೂ ಬಂದಿರುತ್ತೆ. ಅದು ಒಂದು ಉತ್ತಮ ಉದ್ದೇಶದಿಂದ ಪ್ರಾರಂಭವಾಗಿರುತ್ತೆ. ಅಂದ್ರೆ ದೇವರ ಸೇವಕಿ ಅಂತಕ್ಕಂಥ ಒಂದು ಟೈಟಲ್ ಇಂದ ಪ್ರಾರಂಭವಾಗಿ ಇದು ಡ್ರಾಮ್ಯಾಟಿಕಲಿ ಎವಾಲ್ವ್ ಆಗಿರುತ್ತೆ. ಓವರ್ ದ ಇಯರ್ಸ್ ಏನಾಗಿರುತ್ತೆ, ಅವರನ್ನ ಬಳಸಿಕೊಳ್ತಕ್ಕಂಥ ಒಂದು ಪದ್ಧತಿ ಚೇಂಜ್ ಆಗಿರುತ್ತೆ. ಪೂಜ್ಯ ದೇವಾಲಯ ನೃತ್ಯ
ಬೇಟೆಗಾರ್ತಿಯರಿಂದ ವ್ಯವಸ್ಥಿತವಾಗಿ ಶೋಷಣೆಗೆ ಒಳಗಾಗ್ತಕ್ಕಂಥ ಒಂದು ವ್ಯವಸ್ಥೆಯವರೆಗೂ ಸೊ ಈ ಒಂದು ದೇವದಾಸಿ ಸಿಸ್ಟಮ್ ಅಂತಕ್ಕಂಥದ್ದು ಬದಲಾಗಿರುತ್ತೆ. ಸೊ ಈಗ ಯಾವಾಗ ಇದು ಸ್ಟಾರ್ಟ್ ಆಯಿತು, ಯಾವ ಒಂದು ಸೆಂಚುರಿಯಲ್ಲಿ ಇದು ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಸ್ಟಾರ್ಟೆಡ್ ಅರೌಂಡ್ 3rd and 9th century CE, ಅಂದರೆ 3ನೇ ಶತಮಾನದಿಂದ 9ನೇ ಶತಮಾನದ ಸಿಇಯಲ್ಲಿ ಹೆಚ್ಚಾಗಿ ಕಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಎಸ್ಪೆಷಲಿ ಸೌತ್ ಇಂಡಿಯಾ, ನಮ್ಮ ದಕ್ಷಿಣ ಭಾರತದಲ್ಲಿ ಸೊ ಚೋಳ, ಚೇರ ಮತ್ತೆ ಪಾಂಡ್ಯ ಡೈನಾಸ್ಟೀಸ್, ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಚೋಳರು, ಚೇರರು ಮತ್ತು ಪಾಂಡ್ಯ ರಾಜ್ಯ ವಂಶಗಳ ಇವರ ಒಂದು ಆಳ್ವಿಕೆಯ ಸಮಯದಲ್ಲಿ ಸೊ ಈ ಒಂದು ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ಹೆಚ್ಚಾಗಿ ಪ್ರವೃತ್ತಿಗೆ ಬಂದಿರತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಗರ್ಲ್ಸ್ ವರ್ ಮ್ಯಾರಿಡ್ ಟು ಟೆಂಪಲ್ ಡೈಟೇಸ್ ಅಂಡ್ ಟ್ರೈನ್ಡ್ ಇನ್ ಕ್ಲಾಸಿಕಲ್ ಡ್ಯಾನ್ಸ್. ಸೊ ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಸೊ ಬಾಲಕಿಯರನ್ನ ದೇವಾಲಯದ ದೇವತೆಗಳೊಂದಿಗೆ ಮದುವೆಯನ್ನ ಮಾಡಲಾಗ್ತಾ ಇತ್ತು. ಸೊ ಅವ್ರಿಗೆ ಭರತನಾಟ್ಯ, ಒಡಿಶಿ ಮತ್ತೆ ಕೂಚಿಪುಡಿ ಅಂತಹ ಶಾಸ್ತ್ರೀಯ ನೃತ್ಯಗಳನ್ನ ಕೂಡ ಅವರಿಗೆ ಬೋಧನೆ ಮಾಡಲಾಗ್ತಾ ಇತ್ತು ಅಥವಾ ಕಲಿಸಲಾಗ್ತಾ ಇತ್ತು. ಸೊ ಈ ರೀತಿಯಾಗಿ ಈ ಒಂದು ಪದ್ಧತಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ದೇವದಾಸಿಸ್ ಹೆಲ್ಡ್ ಹೈ ಸೊಸೈಟಲ್ ಸ್ಟೇಟಸ್, ಅಂದ್ರೆ ಆ ಒಂದು ಕಾಲದಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಇತಿಹಾಸದಲ್ಲಿ ನಾವು ಇವರನ್ನ ಪರಿಗಣಿಸೋದಾದ್ರೆ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಮಾನವನ್ನೇ ಇವರಿಗೆ ನೀಡಲಾಗಿರುತ್ತೆ. ಆಫನ್ ರಿಸೀವಿಂಗ್ ಲ್ಯಾಂಡ್, ಅವರಿಗೆ ಭೂಮಿಯನ್ನ ದೇಣಿಗೆಯಾಗಿ ಕೊಡ್ತಾ ಇದ್ರು. ಜ್ಯುವೆಲ್ರಿ ಅಂದ್ರೆ ಆಭರಣಗಳನ್ನ ನೀಡ್ತಾ ಇದ್ರು. ಅಂಡ್ ರಾಯಲ್ ಪ್ಯಾಟರ್ನೇಜ್ ಅಂದ್ರೆ ರಾಜಮನೆತನದ ಒಂದು ಪ್ರೋತ್ಸಾಹ ಅಥವಾ ಒಂದು ಪೋಷಕವನ್ನ ಕೂಡ ಇವರಿಗೆ ಮಾಡ್ತಾ ಇದ್ರು. ಸೊ ಆ ಒಂದು ಹೈ ಲೆವೆಲ್ ಸ್ಟೇಟಸ್ ಅನ್ನ ಪುರಾತನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದಿ ಕಲ್ಚರಲ್ ರೋಲ್, ಅಂದ್ರೆ ಇವರಿಗೆ ಮತ್ತೆ ಈ ಒಂದು ಸಾಂಸ್ಕೃತಿಕವಾಗಿ ಇವರ ಒಂದು ಪಾತ್ರ ಏನು ಅಂತ ನಾವು ನೋಡೋದಾದ್ರೆ, ಪರ್ಫಾರ್ಮ್ಡ್ ರಿಚುವಲ್ ಡ್ಯಾನ್ಸಸ್ ಅಂಡ್ ಮ್ಯೂಸಿಕ್ ಡ್ಯೂರಿಂಗ್ ಟೆಂಪಲ್ ಸೆರೆಮನೀಸ್, ಅಂದ್ರೆ ದೇವಾಲಯಗಳಲ್ಲಿ ಏನಾದರೂ ಸಮಾರಂಭಗಳನ್ನ ಕಂಡಕ್ಟ್ ಮಾಡಿದ್ದೆ ಅದಲ್ಲಿ ಅವರು ಧಾರ್ಮಿಕ ನೃತ್ಯಗಳು ಮತ್ತೆ ಸಂಗೀತಗಳನ್ನ ಪ್ರದರ್ಶನ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸೊ ಈ ಒಂದು ದೇವದಾಸಿ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಅವರು ಪಾರ್ಟಿಸಿಪೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಇತಿಹಾಸದಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ದೇವದಾಸಿ ಸಿಸ್ಟಮ್ ಯಾಕೆ ಚೇಂಜ್ ಆಯಿತು ಅಥವಾ ಯಾವ ರೀತಿ ಬದಲಾವಣೆ ಆಯಿತು ಅಂತ ನಾವು ನೋಡೋದಾದ್ರೆ, ವಿತ್ ದ ಫಾಲ್ ಆಫ್ ರಾಯಲ್ ಪ್ಯಾಟರ್ನೇಜ್, ಅಂದ್ರೆ ಈ ಒಂದು ರಾಜ ಮನೆತನಗಳು ಅವರು ಕಡಿಮೆ ಆಗ್ತಾ ಇದ್ದ ಹಾಗೆ ಅಥವಾ ಅವರ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದ್ದಾಗೆ ಸೊ ಈ ಒಂದು ಕೊಲೋನಿಯಲ್ ರೂಲ್, ಅಂದ್ರೆ ಬ್ರಿಟಿಷರ ಆಳ್ವಿಕೆ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭವಾಗುತ್ತೆ. ಯಾವಾಗ ಈ ಒಂದು ವಸಾಹತುಶಾಹಿ ಆಳ್ವಿಕೆ ಪ್ರಾರಂಭವಾಗುತ್ತೆ ಆಗ ದೇವದಾಸಿಗಳಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಟೇಟಸ್ ಏನಿರುತ್ತೆ ಅಥವಾ ಸ್ಥಾನಮಾನ ಏನಿರುತ್ತೆ ಸೊ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಸೊ ಅದನ್ನ ಒಂದು ಬೇರೆ ಪದ್ಧತಿಯಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಸೊ ಈ ಒಂದು ದೇವದಾಸಿ ಸಿಸ್ಟಮ್ ಅಲ್ಲಿ ಡೆವಲಪ್ ಆಗಿರುತ್ತೆ. ಸೊ ಮೆನಿ ವರ್ ಫೋರ್ಸ್ಡ್ ಇನ್ ಟು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಫನ್ ಅಂಡರ್ ರಿಲಿಜಿಯಸ್ ಪ್ರಿಟೆಕ್ಸ್, ಅಂದ್ರೆ ಒಂದು ಧಾರ್ಮಿಕ ನೆಪಗಳನ್ನ ಹೂಡಿಕೊಂಡು ಇವರನ್ನ ಲೈಂಗಿಕ ಶೋಷಣೆಗೆ ಬಳಸಿಕೊಳ್ತಕ್ಕಂಥ ಒಂದು ಪದ್ಧತಿಯಾಗಿ ಸೊ ಇದು ಚೇಂಜ್ ಆಗಿರುತ್ತೆ. ಸೊ ಇಲ್ಲಿಂದ ಅವರ ಒಂದು ಜೀವನ ಅಥವಾ ಅವರ ಒಂದು ಜೀವನ ಶೈಲಿ ತುಂಬಾ ತಳಮಟ್ಟಕ್ಕೆ ಇಳಿದಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಇದು ಮಾರ್ಪಟ್ಟಿರುತ್ತೆ. ಸೊ ದ ಸಿಸ್ಟಮ್ ಬಿಕೇಮ್ ಅಸೋಸಿಯೇಟೆಡ್ ವಿತ್ ಟೆಂಪಲ್ ಪ್ರಾಸ್ಟಿಟ್ಯೂಷನ್, ಅಂದ್ರೆ ಈ ಒಂದು ವ್ಯವಸ್ಥೆ ಏನಾಗಿರುತ್ತೆ ಅಂದ್ರೆ ಸೊ ಈ ದೇವಾಲಯಗಳ ವೇಶ್ಯಾವಾಟಿಕೆಯೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯಾಗಿ ಇದು ಪರಿವರ್ತನೆ ಆಗುತ್ತೆ. ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಕರ್ನಾಟಕ, ಆಂಧ್ರ ಪ್ರದೇಶ್ ಅಂಡ್ ತಮಿಳುನಾಡು, ಅಂದ್ರೆ 3 ರಾಜ್ಯಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕ ಕೂಡ ಇರುತ್ತೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಈ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಟೆಂಪಲ್ ಪ್ರಾಸ್ಟಿಟ್ಯೂಷನ್ ಆಗಿ ಈ ಒಂದು ವ್ಯವಸ್ಥೆ ಬದಲಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಲೀಗಲ್ ಸ್ಟೇಟಸ್, ಅಂದ್ರೆ ಕಾನೂನಿನಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಬ್ಯಾಂಡ್ ಇನ್ ವೇರಿಯಸ್ ಸ್ಟೇಟ್ಸ್ ಥ್ರೂ ಲಾಸ್ ಲೈಕ್, ಅಂದ್ರೆ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾಯ್ದೆಗಳನ್ನ ಮಾಡುವ ಮುಖಾಂತರ ಈ ಒಂದು ಪದ್ಧತಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ. ಸೊ ಎಲ್ಲೆಲ್ಲಿ ಕಾಯ್ದೆಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮದ್ರಾಸ್ ದೇವದಾಸಿ ಆಕ್ಟ್ ಅನ್ನ ಮಾಡಿರ್ತಾರೆ. ಸೊ ದಿಸ್ ಇಸ್ ಇನ್ ದ ಇಯರ್ 1947, ಅಂದ್ರೆ ನಮಗೆ ಸ್ವತಂತ್ರ ಬಂದಿರತಕ್ಕಂಥ ವರ್ಷದಲ್ಲಿ ಮದ್ರಾಸ್ ದೇವದಾಸಿ ಕಾಯ್ದೆಯನ್ನ ತರುವ ಮುಖಾಂತರ ಒಂದು ದೇವದಾಸಿ ಸಿಸ್ಟಮ್ ಅನ್ನ ಬ್ಯಾನ್ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಅದರ ಜೊತೆಗೆ ಕರ್ನಾಟಕ ದೇವದಾಸಿ ಆಕ್ಟ್, ಸೊ ಇಟ್ ವಾಸ್ ಎನಾಕ್ಟೆಡ್ ಇನ್ 1988, 1982ರಲ್ಲಿ ಕರ್ನಾಟಕ ದೇವದಾಸಿ ಕಾಯ್ದೆ ಬರುತ್ತೆ. ಸೊ ಈ ಒಂದು ಕಾಯ್ದೆಯನ್ನ ಈಗ ಪರಿಷ್ಕರಣೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಅಂಡ್ ಆಂಧ್ರ ಪ್ರದೇಶ್ ದೇವದಾಸಿ ಆಕ್ಟ್, ದಿಸ್ ಕೇಮ್ ಇನ್ ದ ಇಯರ್ 1988, 1988ರಲ್ಲಿ ಆಂಧ್ರ ಪ್ರದೇಶ ದೇವದಾಸಿ ಕಾಯ್ದೆ ಕೂಡ ಬಂದಿರುತ್ತೆ. ಸೊ
ಈ ಒಂದು ದೇವದಾಸಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಸುಧಾ ನರಸಿಂಹಮೂರ್ತಿ ಅವರು ಒಂದು ಪುಸ್ತಕವನ್ನ ಕೂಡ ಬರೆದಿರ್ತಾರೆ. ಸೊ ಆ ಪುಸ್ತಕವನ್ನ ನಾವೇನಂತ ಕರಿತೇವೆ ಅಂದ್ರೆ 3000 ಸ್ಟಿಚಸ್ ಅಂತ ಹೇಳ್ತೇವೆ. ಸೊ ಈ ಪುಸ್ತಕದಲ್ಲಿ ಏನೋ ದೇವದಾಸಿ ಪದ್ಧತಿಯನ್ನ ಹೋಗಲಾಡಿಸ್ಲಿಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಒಂದು ಇಟ್ ಈಸ್ ನಾನ್ ಫಿಕ್ಚಿಯಸ್ ಆಗಿರ್ತಕ್ಕಂಥ ಒಂದು ರೈಟಿಂಗ್ ಆಗಿರುತ್ತೆ. ಸೊ ಈ ಒಂದು ರೈಟಿಂಗ್ ನಲ್ಲಿ ಸುಧಾಮೂರ್ತಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಸೊ ದೇವದಾಸಿ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಸ್ತುತ ಅಧ್ಯಕ್ಷರು ಯಾರು? ಹೂ ಇಸ್ ದಿ ಕರೆಂಟ್ ಚೇರ್ಮನ್ ಆಫ್ ದಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಸ್ತುತ ಅಧ್ಯಕ್ಷರಾಗಿರ್ತಾರೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಏನಿರುತ್ತೆ ಟು ಫ್ರೇಮ್ ಭಾಷಾ ನೀತಿ ಟು ಫಾಸ್ಟರ್ ಆಲ್ ಲ್ಯಾಂಗ್ವೇಜಸ್ ಆಫ್ ದಿ ಸ್ಟೇಟ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳನ್ನ ಬೆಳೆಸುವ ಕಾರಣದಿಂದ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿ ಅಥವಾ ನೀತಿಯನ್ನ ತರಲಾಗ್ತಾ ಇದೆ. ಸೊ ಏನು ಈ ಭಾಷಾ ನೀತಿ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಭಾಷಾ ನೀತಿಯನ್ನ ತರ್ತಕ್ಕಂಥ ಜವಾಬ್ದಾರಿಯನ್ನ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿಗೆ ನೀಡಲಾಗಿರುತ್ತೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಲಾಗಿರುತ್ತೆ. ಸೊ ಇವರು ಒಂದು ಕಾಂಪ್ರಹೆನ್ಸಿವ್ ಭಾಷಾ ನೀತಿಯನ್ನ ತರ್ತಾ ಇದ್ದಾರೆ. ಕಾಂಪ್ರಹೆನ್ಸಿವ್ ಅಂದ್ರೆ ಸಮಗ್ರವಾಗಿರ್ತಕ್ಕಂಥ ಒಂದು ಭಾಷಾ ನೀತಿಯನ್ನ ತರ್ತಾ ಇದ್ದಾರೆ. ಸೊ ಈ ಒಂದು ಭಾಷಾ ನೀತಿಯ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಕ್ಕಂಥ ಸರಿಸುಮಾರು 230 ಭಾಷೆಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ಅಥವಾ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಸೊ 230 ಭಾಷೆಗಳನ್ನ ಮಾತಾಡ್ತಕ್ಕಂಥ ರಾಜ್ಯವಾಗಿರುತ್ತೆ. ಈ ಎಲ್ಲ ಭಾಷೆಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಭಾಷಾ ನೀತಿಯನ್ನ ತರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಏನಿದರ ಆಬ್ಜೆಕ್ಟಿವ್ ಅಥವಾ ಇದರ ಪ್ರಮುಖ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಟು ರೆಕಮೆಂಡ್ ಆಕ್ಷನಬಲ್ ಸ್ಟೆಪ್ಸ್ ಫಾರ್ ದಿ ಗವರ್ನಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಅಂಡ್ ಎಜುಕೇಶನಲ್ ಡಿಪಾರ್ಟ್ಮೆಂಟ್ಸ್ ಟು ಸೇಫ್ ಗಾರ್ಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಭಾಷಾ ವೈವಿಧ್ಯತೆ. ಬಿಕಾಸ್ ನಮ್ಗೆ ಗೊತ್ತಾಯ್ತು ಇವಾಗ ಅನೇಕ ಭಾಷೆಗಳನ್ನ ಮಾತಾಡ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಭಾಷಾ ವೈವಿಧ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರಗಳಾಗಿರ್ಬೋದು, ಜಿಲ್ಲಾಡಳಿತವಾಗಿರ್ಬೋದು, ಇವನ್ ಶಿಕ್ಷಣ ಇಲಾಖೆಗಳಾಗಿರ್ಬೋದು, ಸೊ ಇವರಿಗೆ ಕೆಲವೊಂದು ಕ್ರಮಗಳನ್ನ ಶಿಫಾರಸು ಮಾಡ್ತಕ್ಕಂಥದ್ದು ಈ ಒಂದು ಭಾಷಾ ನೀತಿಯ ಉದ್ದೇಶವಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಎಜುಕೇಶನ್ ರಿಲೇಟೆಡ್ ಪಾಲಿಸಿ ಇದೆ, ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀತಿ ಇರುತ್ತೆ, ಬಟ್ ಭಾಷೆಗೆ ಸಂಬಂಧಪಟ್ಟಂತೆ ಯಾವುದೇ ನೀತಿ ಇರಲಿಲ್ಲ. ಸೊ ಈ ಒಂದು ಗ್ಯಾಪ್ ಅಥವಾ ಅಂತರವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಸೊ ಈಗ ಈ ಒಂದು ಭಾಷಾ ನೀತಿಯನ್ನ ತರ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಿರುತ್ತೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಇದ್ರ ಬಗ್ಗೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಕರ್ನಾಟಕ ವಾಸ್ ದಿ ಫಸ್ಟ್ ಸ್ಟೇಟ್ ಟು ಅಡಾಪ್ಟ್, ಅದಾದ್ಮೇಲೆ ಅದನ್ನ ಕೈ ಬಿಟ್ಟಿರ್ತಕ್ಕಂಥ ಸರ್ಕಾರ ಕೂಡ ನಮ್ಮದೇ ಆಗಿರುತ್ತೆ. ಸೊ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಹೊರತಾಗಿ ನಮ್ಮ ಕರ್ನಾಟಕದೇ ಒಂದು ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತಾ ಇದ್ದಾರೆ. ಸೊ ಆ ಒಂದು ಶಿಕ್ಷಣ ನೀತಿ ಏನಿರುತ್ತೆ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಸೊ ಇಟ್ ಎಂಫಸೈಸಸ್ ಒನ್ ಪರ್ಟಿಕ್ಯುಲರ್ ಥಿಂಗ್, ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯಕ್ಕೆ ಅದು ಪ್ರಾಮುಖ್ಯತೆಯನ್ನು ನೀಡುತ್ತೆ. ಅದೇನು ಅಂದ್ರೆ ರೀಜನಲ್ ಅಂಡ್ ಮದರ್ ಟಂಗ್ಸ್ ಇನ್ ಅರ್ಲಿ ಎಜುಕೇಶನ್, ಅಂದ್ರೆ ಈ ಒಂದು ಪ್ರಾರಂಭಿಕ ಶಿಕ್ಷಣ ಏನಿರುತ್ತೆ, ಆರಂಭಿಕ ಶಿಕ್ಷಣ ಅಥವಾ ಎಲಿಮೆಂಟರಿ ಲೆವೆಲ್ ಆಫ್ ಎಜುಕೇಶನ್ ಏನಿರುತ್ತೆ, ಅದನ್ನ ಪ್ರಾದೇಶಿಕ ಮತ್ತು ಮಾತೃ ಭಾಷೆಗಳ ಮೇಲೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ನೀಡ್ತಕ್ಕಂಥ ಒಂದು ಸಿಸ್ಟಮ್ ಏನಿರುತ್ತೆ ನ್ಯೂ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಯಾಕಂದ್ರೆ ನಮ್ಮ ಮಾತೃ ಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅರ್ಥೈಸಿಕೊಳ್ಳುವಿಕೆ ಬಹಳ ಸುಲಭವಾಗುತ್ತೆ ಅಂತಕ್ಕಂಥ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಒಂದು ಆಬ್ಜೆಕ್ಟಿವ್ ಏನಿದೆ, ಸೊ ಅದರ ಜೊತೆ ಹೊಂದಿಕೆ ಆಗುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಈ ಒಂದು ಪಾಲಿಸಿಯನ್ನ ಈಗ ತರ್ತಾ ಇದೆ. ಸೊ ಈಗ ನಾವು ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಸ್ಟ್ಯಾಟ್ಯುಟರಿ ಅಂದ್ರೆ ಇದನ್ನ ನಾವು ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತೇವೆ. ಸೊ ಇಟ್ ಕಮ್ಸ್ ಅಂಡರ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಪ್ರಮೋಟ್ ಅಂಡ್ ಸೇಫ್ ಗಾರ್ಡ್ ದ ಯೂಸ್ ಆಫ್ ಕನ್ನಡ ಆಸ್ ದಿ ಅಫಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್, ಅಂದ್ರೆ ನಮ್ಮ
ಕನ್ನಡ ಭಾಷೆಯನ್ನ ಅಧಿಕೃತ ಆಡಳಿತ ಭಾಷೆಯಾಗಿ ಉತ್ತೇಜನ ಮಾಡ್ತಕ್ಕಂಥದ್ದು ಅಥವಾ ಅದರ ಬಳಕೆಯನ್ನ ಉತ್ತೇಜನ ಮಾಡುವ ಸಲುವಾಗಿ ಮತ್ತೆ ಅದನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರಾಧಿಕಾರ ಇದಾಗಿರುತ್ತೆ. ಹಾಗಿದ್ರೆ ಇದರ ಫಂಕ್ಷನ್ಸ್ ಏನು, ಇದರ ಪ್ರಮುಖ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ, ಅಡ್ವೈಸಸ್ ದಿ ಗವರ್ನಮೆಂಟ್ ಆನ್ ಇಂಪ್ಲಿಮೆಂಟಿಂಗ್ ಕನ್ನಡ ಇನ್ ಅಡ್ಮಿನಿಸ್ಟ್ರೇಷನ್, ಎಜುಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸಸ್. ಅಂದ್ರೆ ಆಡಳಿತ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತೆ ಸಾರ್ವಜನಿಕ ಸೇವೆಗಳಾಗಿರ್ಬೋದು, ಈ ಎಲ್ಲಾ ವಲಯಗಳಲ್ಲಿ ಕನ್ನಡವನ್ನ ಅನುಷ್ಠಾನಗೊಳಿಸುವ ಕುರಿತು ಸರ್ಕಾರಕ್ಕೆ ಸಲಹೆಗಳನ್ನ ನೀಡ್ತಕ್ಕಂಥದ್ದು ಸೊ ಇದರ ಒಂದು ಕಾರ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಮಾನಿಟರಿಂಗ್ ಇಟ್ಸ್ ಯೂಸೇಜ್ ಅಂದ್ರೆ ಅದರ ಬಳಕೆಯನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಸೊ ಈ ಒಂದು ಕನ್ನಡ ಎಷ್ಟು ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಫಂಕ್ಷನ್ ಆಗಿರುತ್ತೆ. ಸೊ ವಿತ್ ದಟ್ ದಿ ಪ್ರಮೋಷನ್ ಆಫ್ ದಿ ಲ್ಯಾಂಗ್ವೇಜ್, ನಮ್ಮ ಭಾಷೆಯನ್ನ ನಾವು ಪ್ರಚಾರ ಮಾಡ್ತಕ್ಕಂಥದ್ದು. ಪ್ರಚಾರ ಯಾವ ರೀತಿ ಮಾಡುತ್ತಂದ್ರೆ, ಆರ್ಗನೈಸಸ್ ಇವೆಂಟ್ಸ್ ಲೈಕ್ ಕನ್ನಡ ಜಾಗೃತಿ ಜಾಥಾ, ನುಡಿ ಹಬ್ಬ ಮತ್ತೆ ಕವಿಗೋಷ್ಠಿಗಳನ್ನ ಆಯೋಜನೆ ಮಾಡುತ್ತೆ. ಅಂದ್ರೆ ಕನ್ನಡ ಜಾಗೃತಿ ಜಾಥಾ ಮಾಡ್ತಕ್ಕಂಥದ್ದು, ನುಡಿ ಹಬ್ಬಗಳನ್ನ ಮಾಡ್ತಕ್ಕಂಥದ್ದು, ಕವಿಗೋಷ್ಠಿಗಳನ್ನ ಮಾಡುವ ಮುಖಾಂತರ ಸೊ ನಮ್ಮ ಕನ್ನಡ ಭಾಷೆಯನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಇನ್ನೊಂದು ಫಂಕ್ಷನ್ ಆಗಿರುತ್ತೆ. ಅಂಡ್ ಎಜುಕೇಶನಲ್ ಸಪೋರ್ಟ್ ಅಥವಾ ಶೈಕ್ಷಣಿಕ ಬೆಂಬಲ, ಸೊ ಸ್ಕಾಲರ್ಶಿಪ್ಸ್ ಅಂಡ್ ಅವಾರ್ಡ್ಸ್ ಫಾರ್ ಸ್ಟೂಡೆಂಟ್ಸ್ ಎಕ್ಸೆಲಿಂಗ್ ಇನ್ ಕನ್ನಡ ಮೀಡಿಯಂ ಎಜುಕೇಶನ್. ಅಂದ್ರೆ ಯಾರು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡ್ತಾರೆ ಸೊ ಆ ರೀತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರಶಸ್ತಿಗಳನ್ನ ಅಥವಾ ವಿದ್ಯಾರ್ಥಿ ವೇತನಗಳನ್ನ ನೀಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಪ್ರಾಧಿಕಾರದ ಇನ್ನೊಂದು ಫಂಕ್ಷನ್ ಆಗಿರುತ್ತೆ. ಹಾಗಿದ್ರೆ ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಾರೆ. ಸೊ ಇಷ್ಟು ಈ ಒಂದು ಬಿಲ್ ಮತ್ತೆ ಈ ಒಂದು ಪ್ರಾಧಿಕಾರದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ದಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್. ಇದನ್ನ ನಾವು ICDS ಅಂತ ಹೇಳ್ತೇವೆ. ಸೊ ಈ ಸ್ಕೀಮ್ ನಮ್ಮ ಭಾರತ ದೇಶದಲ್ಲಿ ಯಾವಾಗ ಲಾಂಚ್ ಆಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1975 ಲಾಂಚ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಅಂಗನವಾಡಿ ವರ್ಕರ್ಸ್ ಅಪೋಸ್ ಫೇಶಿಯಲ್ ರೆಕಗ್ನಿಷನ್ ಇನ್ ICDS ಪ್ರೋಗ್ರಾಮ್. ಅಂದ್ರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಈಗ ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರುತ್ತೆ. ಸೊ ಇದನ್ನ ಅಂಗನವಾಡಿ ಕಾರ್ಯಕರ್ತೆಯರು ಅಪೋಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಆ ರೀಸನ್ಸ್ ಅನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಸೊ ಇದಕ್ಕೆ ನಮ್ಮ ಸರ್ಕಾರ ಏನು ಪ್ರತಿಕ್ರಿಯೆ ಕೊಟ್ಟಿದೆ ಸೊ ಅದನ್ನು ಕೂಡ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ICDS ಪ್ರೋಗ್ರಾಮ್ನ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಅಪೋಸಿಷನ್ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಿರ್ತಕ್ಕಂಥ ಒಂದು ಅಪೋಸಿಷನ್ ಆಗಿರುತ್ತೆ. ಸೊ ಅಪೋಸಿಂಗ್ ದ ಯೂನಿಯನ್ ಗವರ್ನಮೆಂಟ್ಸ್ ಮೂವ್ ಟು ಇಂಪ್ಲಿಮೆಂಟ್ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಇನ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್. ಅಂದ್ರೆ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಆಗಿರುತ್ತೆ. ಸೊ ಫೇಶಿಯಲ್ ರೆಕಗ್ನಿಷನ್ ಅಂದ್ರೆ ಕೈಯಲ್ಲಿ ಬರೀತಕ್ಕಂಥದ್ದು ಅಥವಾ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ಳುವ ಬದಲು ಅವರ ಮುಖಚಿತ್ರವನ್ನ ತೆಗೆದುಕೊಳ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಈ ಒಂದು ಕೇಂದ್ರ ಸರ್ಕಾರದ ಪದ್ಧತಿ ಏನಿರುತ್ತೆ ಸೊ ಅದನ್ನ ನಮ್ಮ ಕರ್ನಾಟಕದ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಸಂಪೂರ್ಣವಾಗಿ ವಿರೋಧ ಮಾಡಿರ್ತಾರೆ. ರೀಸನ್ಸ್ ಏನು ಅಂದ್ರೆ, ಓವರ್ ಪ್ರೈವಸಿ ಅಂದ್ರೆ ಅವರ ಗೋಪ್ಯತೆ ಆಗಿರ್ಬೋದು, ಎಕ್ಸ್ಕ್ಲೂಷನ್ ಅಂದ್ರೆ ಕೆಲವೊಮ್ಮೆ ಈ ಒಂದು ಟೆಕ್ನಾಲಜಿ ಸರಿಯಾಗಿ ವರ್ಕ್ ಆಗೋದಿಲ್ಲ. ಸೊ ಅದರಿಂದ ಅವರ ಅಟೆಂಡೆನ್ಸ್ ರೆಕಾರ್ಡ್ ಆಗೋದಿಲ್ಲ. ಸೊ ಇದನ್ನ ನಾವು ಎಕ್ಸ್ಕ್ಲೂಷನ್ ಅಂತ ಹೇಳ್ತೇವೆ. ಅಂಡ್ ಆಪರೇಷನಲ್ ಫೇಲ್ಯೂರ್ಸ್ ಅಂದ್ರೆ ಈ ಒಂದು ಸಾಫ್ಟ್ವೇರ್ ಕೆಲವೊಮ್ಮೆ ಕೆಲಸ ಮಾಡದಿದ್ರೆ ಸೊ ಅವರ ಒಂದು ಅಟೆಂಡೆನ್ಸ್ ಆ ದಿನದ ಒಂದು ಅಟೆಂಡೆನ್ಸ್ ದಾಖಲಾಗೋದಿಲ್ಲ. ಸೊ ಎಲ್ಲ ಕಾರಣಗಳಿಂದ ಈ ಒಂದು ಪದ್ಧತಿಯನ್ನ ನಮ್ಮ ಕರ್ನಾಟಕದ ಅಂಗನವಾಡಿ ಕಾರ್ಯಕರ್ತೆಯರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಸೊ ಏನ್ ಕೀ ಕನ್ಸರ್ನ್ಸ್ ಏನು ಅಂತ ನಾವು ನೋಡೋದಾದ್ರೆ, ದ ವರ್ಕರ್ಸ್ ಫಿಯರ್ ದಟ್ ನಿಯರ್ಲಿ 2 lakh ಬೆನಿಫಿಷಿಯರ್ಸ್ ಮೇ ಬಿ ಡಿನೈಡ್ ಆಕ್ಸೆಸ್. ಸೊ ಈ ಒಂದು ಫೇಶಿಯಲ್ ರೆಕಗ್ನಿಷನ್ ಕಾರಣದಿಂದ ಈ ಸಾಫ್ಟ್ವೇರ್ ದೋಷಗಳಾಗಿರ್ಬೋದು ಅಥವಾ ಕಳಪೆ ಇಂಟರ್ನೆಟ್ ಸಂಪರ್ಕದಿಂದ ಸುಮಾರು 2 ಲಕ್ಷ ಫಲಾನುಭವಿಗಳಿಗೆ ಪ್ರವೇಶ ನಿರಾಕರಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ
2 lakh beneficiaries ಆರ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್ ಅನ್ನೋದು ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಒಂದು ಅವಹಾಲ ಆಗಿರುತ್ತೆ. ಹಾಗಿದ್ರೆ ಸೊ ಪ್ರೈವಸಿ ವೈಲೇಷನ್ ಅನ್ನ ನಾವು ನೋಡೋದಾದ್ರೆ ಈ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಿಕ್ ಏನಿರುತ್ತೆ ಡಿಮ್ಯಾಂಡ್ಸ್ ಆಧಾರ್ ಲಿಂಕ್ಡ್ OTP ಅಂದ್ರೆ ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಒನ್ ಟೈಮ್ ಪಾಸ್ವರ್ಡ್ಗೆ ಅದು ಲಿಂಕ್ ಆಗಿರುತ್ತೆ. ಸೊ ಅಂಡ್ ಲೈಫ್ ಸ್ಪೇಷಿಯಲ್ ಸ್ಕ್ಯಾನಿಂಗ್ ಅನ್ನ ಕೂಡ ಮಾಡಲಾಗುತ್ತೆ. ಸೊ ದಿಸ್ ರೈಸಸ್ ದಿ ಫಿಯರ್ ಆಫ್ ಡೇಟಾ ಮಿಸ್ಯೂಸ್ ಎಸ್ಪೆಷಲಿ ಅಮಾಂಗ್ ವಲ್ನರಬಲ್ ವಿಮೆನ್ ಅಂದ್ರೆ ಅವರ ಒಂದು ದತ್ತಾಂಶ ಏನಿರುತ್ತೆ ಅದು ದುರ್ಬಳಕೆ ಆಗುತ್ತೆ. ಯಾಕಂದ್ರೆ ಅವರ ಒಂದು ಫೇಶಿಯಲ್ ರಿಕಗ್ನಿಷನ್ ಸಮಯದಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ಗೆ ಒಂದು OTP ಅನ್ನ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಸೊ ಇದರಿಂದ ಅವರ ಒಂದು ಗೌಪ್ಯತೆಗೆ ಧಕ್ಕೆ ಬರುತ್ತೆ, ಅವರ ಡೇಟಾ ಲೀಕ್ ಆಗುತ್ತೆ ಅಂತಕ್ಕಂಥದ್ದು ಸೊ ಇವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಒಂದು ಕಳವಳವಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಟೆಕ್ನಿಕಲ್ ಗ್ಲಿಚಸ್, ಅದರ ಜೊತೆಗೆ ಈ ಒಂದು ಆಪ್ ಕ್ರಾಶ್ ಆಗ್ತಕ್ಕಂಥದ್ದು, ಮಿಸ್ ಮ್ಯಾಚ್ಡ್ ಸ್ಕ್ಯಾನ್ಸ್ ಆಗ್ತಕ್ಕಂಥದ್ದು ಅಂಡ್ ಸರ್ವರ್ ಡೌನ್ ಟೈಮ್ಸ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಆ ಫುಡ್ ಅಂಡ್ ಸರ್ವಿಸಸ್ನ ಅಂದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ಮಕ್ಕಳು ಅವರ ಪೌಷ್ಟಿಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಈ ಎಲ್ಲ ಟೆಕ್ನಿಕಲ್ ಗ್ಲಿಚಸ್ ಆಗೋದ್ರಿಂದ ಆಹಾರ ಮತ್ತು ಸೇವೆಗಳಲ್ಲಿ ವಿಳಂಬನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಈ ಒಂದು ಪ್ರೋಗ್ರಾಮ್ ICDS ಕಾರ್ಯಕ್ರಮದ ಒಂದು ಮೇನ್ ಆಬ್ಜೆಕ್ಟಿವ್ ಏನಿರುತ್ತೆ ಅದೇ ಡಿಫೀಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಸೊ ಇವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಇನ್ನೊಂದು ಕಳವಳವಾಗಿರುತ್ತೆ. ಹಾಗಿದ್ರೆ ಲೀಗಲ್ ಮತ್ತೆ ಎಥಿಕಲ್ ಇಶ್ಯೂಸ್ ಅನ್ನ ನಾವು ನೋಡೋದಾದ್ರೆ ಕಾನೂನು ಮತ್ತೆ ನೈತಿಕ ಸಮಸ್ಯೆಗಳ ಆಂಗಲ್ ಅಲ್ಲಿ ನಾವು ಇದನ್ನ ನೋಡೋದಾದ್ರೆ ಸೊ ಕ್ರಿಟಿಕ್ಸ್ ಆರ್ಗ್ಯೂ ದಟ್ FRT ಅಂಡರ್ಮೈನ್ಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂದ್ರೆ ಈ ಒಂದು ವಿಮರ್ಶಕರು ಈ ಮುಖವನ್ನ ಪತ್ತೆ ಹಚ್ಚತಕ್ಕಂಥ ಅಥವಾ ಗುರುತಿಸುವಿಕೆಯ ಒಂದು ತಂತ್ರಜ್ಞಾನ ಏನಿರುತ್ತೆ ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂದ್ರೆ ಸಂವಿಧಾನಿಕ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದು ಸೊ ಅವರ ವಾದವಾಗಿರುತ್ತೆ. ಅಂಡ್ ವೈಲೇಟ್ಸ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ವಿಚ್ ಮ್ಯಾಂಡೇಟ್ಸ್ ಯೂನಿವರ್ಸಲ್ ಆಕ್ಸೆಸ್ ಟು ನ್ಯೂಟ್ರಿಷನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಕಾಯ್ದೆ ಇರುತ್ತೆ, ಅದನ್ನು ನಾವು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ ಹೇಳ್ತೇವೆ. ಸೊ ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಪೌಷ್ಟಿಕಾಂಶವನ್ನ ತೆಗೆದುಕೊಳ್ಳಿಕ್ಕೆ ಸಾರ್ವತ್ರಿಕ ಪ್ರವೇಶವನ್ನ ಕಡ್ಡಾಯಗೊಳಿಸುತ್ತೆ. ಸೊ ಈ ಒಂದು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಸೊ ಈ ಒಂದು ಕಾಯ್ದೆಯ ಫಲಾನುಭವಿಗಳನ್ನ ಹೊಂದಲಿಕ್ಕೆ ಅದು ಅಡೆತಡೆಗಳನ್ನ ಉಂಟು ಮಾಡ್ತಾ ಇದೆ ಅಂತಕ್ಕಂಥದ್ದು ವಿಮರ್ಶಕರು ಹೇಳ್ತಾ ಇರ್ತಕ್ಕಂಥ ಒಂದು ವಾದ ಕೂಡ ಇದಾಗಿರುತ್ತೆ. ಹಾಗಿದ್ರೆ ಗೌರ್ಮೆಂಟ್ ಏನ್ ಜಸ್ಟಿಫೈ ಮಾಡ್ಕೊಳ್ಳುತ್ತೆ, ಸರ್ಕಾರ ಇದಕ್ಕೆ ಕೊಟ್ಟಿರ್ತಕ್ಕಂಥ ಸಮರ್ಥನೆ ಏನು ಅಂತ ನಾವು ನೋಡೋದಾದ್ರೆ ಈ ಒಂದು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಏನಿರುತ್ತೆ ಇಟ್ ವಿಲ್ ಸ್ಟ್ರೀಮ್ ಲೈನ್ ಸರ್ವಿಸ್ ಡೆಲಿವರಿ ಅಂಡ್ ಪ್ರಿವೆಂಟ್ ಲೀಕೇಜಸ್ ಅಂದ್ರೆ ಆ ಒಂದು ಸೇವೆಗಳೇನಿರುತ್ತೆ ಅದನ್ನ ಅತ್ಯಂತ ಸುಗಮಗೊಳಿಸುತ್ತೆ. ಅದ್ರ ಜೊತೆಗೆ ಈ ಒಂದು ಸೋರಿಕೆ ಏನಿರುತ್ತೆ ಆಹಾರ ಪದಾರ್ಥಗಳ ಸೋರಿಕೆ ಏನಿರುತ್ತೆ ಸೊ ಅದನ್ನ ನಾವು ಸಾಕಷ್ಟು ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಪುಷ್ಟೀಕರಣ ಅಥವಾ ಸಮರ್ಥನೆ ಆಗಿರುತ್ತೆ. ಸೊ ವಿತ್ 88% ಕವರೇಜ್ ಆಲ್ರೆಡಿ ಅಚೀವ್ಡ್ ಇನ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ 88% ವ್ಯಾಪ್ತಿಯನ್ನ ಅಥವಾ ಕವರೇಜ್ ಅನ್ನ ಅಂದ್ರೆ ಈ ಒಂದು ಇನ್ಸ್ಟಾಲಿಂಗ್ ದೀಸ್ ಪರ್ಟಿಕ್ಯುಲರ್ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನ 88% ಇವರು ಈಗಾಗಲೇ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಆ ಟೆಕ್ನಿಕಲ್ ಗ್ಲಿಚಸ್ ಏನಿದೆ ಸೊ ಅದಕ್ಕೆ ನಾವು ಬೆಂಬಲವನ್ನ ಕೊಡ್ತೇವೆ, ಅದನ್ನ ನಾವು ವಿ ವಿಲ್ ಟೇಕ್ ಕೇರ್ ಅಂತಕ್ಕಂಥದ್ದು ಸೊ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಸಮರ್ಥನೆ ಆಗಿರುತ್ತೆ. ಹಾಗಿದ್ರೆ ICDS ಕಾರ್ಯಕ್ರಮದ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು 1975 ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಇಂಪ್ರೂವಿಂಗ್ ದಿ ಹೆಲ್ತ್ ಆರೋಗ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ನ್ಯೂಟ್ರಿಷನ್ ಪೋಷಕಾಂಶಗಳ ಲಭ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಎಜುಕೇಶನ್ ಆಫ್ ಚಿಲ್ಡ್ರನ್ ಅಂಡರ್ 6 years ಅಂಡ್ ದೇರ್ ಮದರ್ಸ್ ಅಂದ್ರೆ 6 ವರ್ಷಗಳಿಗಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು ಮತ್ತು ಅವರ ತಾಯಂದಿರು ಸೊ ಇಬ್ಬರ ಆರೈಕೆಯನ್ನ ಅಥವಾ ಆರೋಗ್ಯವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ 1975 ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಈ ಒಂದು ಯೋಜನೆ ಏನಿದೆ ಇಟ್ ಲೇಸ್ ದಿ ಫೌಂಡೇಶನ್ ಫಾರ್ ಸೈಕೋಲಾಜಿಕಲ್, ಫಿಸಿಕಲ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಯಾಕಂದ್ರೆ ಸೊ ಒಂದು ಮಗುವಿನ ಪೌಷ್ಟಿಕತೆ ಸರಿಯಾಗಿದ್ದರೆ ಸೊ ಅದು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳವಣಿಗೆಯನ್ನ ಹೊಂದಲಿಕ್ಕೆ ಈ ಒಂದು ಪೋಷಕಾಂಶಗಳು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ.
ವಹಿಸುತ್ತೆ. ಸೊ ಅದರಿಂದ ಈ ಒಂದು ಕಾರ್ಯಕ್ರಮ ಸೊ ಎಲ್ಲ ಒಂದು ಆಯಾಮಗಳಲ್ಲಿ ಅಡಿಪಾಯ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಜೊತೆಗೆ ಇಟ್ ರಿಡ್ಯೂಸಸ್ ಇನ್ಫ್ಯಾಂಟ್ ಮಾರ್ಟಾಲಿಟಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಶಿಶು ಮರಣ ಪ್ರಮಾಣವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಮಾರ್ಬಿಡಿಟಿ ಅಂದ್ರೆ ಅನಾರೋಗ್ಯ, ಮಾರ್ಟಾಲಿಟಿ ಅಂದ್ರೆ ನಿಧನ, ಮಾರ್ಬಿಡಿಟಿ ಅಂದ್ರೆ ಅನಾರೋಗ್ಯವಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಮ್ಯಾಲ್ ನ್ಯೂಟ್ರಿಷನ್, ಕುಪೋಷಣೆ, ಸ್ಟಂಟಿಂಗ್, ವೇಸ್ಟಿಂಗ್, ಕುಂಠಿತ ಬೆಳವಣಿಗೆ, ಇವೆಲ್ಲ ನಾವೇನು ಹೇಳ್ತೇವೆ. ಸೊ ಆ ರೀತಿಯ ಮ್ಯಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ಸ್, ಕ್ವಾಶಿಯೋರ್ಕರ್, ಮ್ಯಾರಸ್ಮಸ್, ಇವೆಲ್ಲ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಸ್ಕೂಲ್ ಡ್ರಾಪ್ ಔಟ್ ರೇಟ್ಸ್ಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅಂದರೆ ಶಾಲೆಗಳಿಂದ ಹೊರಗುಳಿಯುವವರ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಅದರ ಜೊತೆಗೆ ಸೊ ಇಟ್ ಆಲ್ಸೋ ಎಂಪವರ್ಸ್ ಮದರ್ಸ್ ಥ್ರೂ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್. ಸೊ ಇಲ್ಲಿ ಟೈಟಲ್ ಅಲ್ಲಿ ಚಿಲ್ಡ್ರನ್ ಅಂತ ಮಾತ್ರ ಮೆನ್ಷನ್ ಆಗಿರುತ್ತೆ. ಸೊ ಅದರಿಂದ ನಮಗೇನಾದರೂ ಇಲ್ಲಿ ನಮ್ಮ ಎಕ್ಸಾಮ್ಗಳಲ್ಲಿ ಮದರ್ ಅಥವಾ ತಾಯಂದಿರಿಗೂ ಕೂಡ ಸಬಲೀಕರಣಗೊಳಿಸುತ್ತೆ ಅಂತ ಕೊಟ್ಟಾಗ ಯೂಶ್ವಲಿ ನಾವು ಇದನ್ನು ನೆಗೆಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ರಿಮೆಂಬರ್, ICDS ಒಳಗಡೆ ಮಕ್ಕಳು ಮಾತ್ರವಲ್ಲ, ಸೊ ಇವನ್ ತಾಯಂದಿರು ಕೂಡ ಈ ಒಂದು ಯೋಜನೆಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಇಟ್ ಆಲ್ಸೋ ಪ್ರಮೋಟ್ಸ್ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆಯನ್ನು ಕೂಡ ಉತ್ತೇಜನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ICDS ನ ಅಡಿಯಲ್ಲಿ ಆಫರ್ ಮಾಡ್ತಾ ಇರ್ತಕ್ಕಂಥ ಒಂದು ಸರ್ವಿಸಸ್, ಯಾವ ಸೇವೆಗಳನ್ನ ನೀಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಅಂದ್ರೆ ಪೂರಕ ಪೋಷಣೆಯನ್ನ ನೀಡಲಾಗುತ್ತೆ. ಯಾರಿಗೆ ಈ ಪೂರಕ ಪೋಷಣೆಯನ್ನ ನೀಡಲಾಗುತ್ತೆ ಅಂದ್ರೆ ಚಿಲ್ಡ್ರನ್ ಬಿಲೋ 6 years ಅಂದ್ರೆ 6 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಅಡಿಷನಲ್ ನ್ಯೂಟ್ರಿಷನ್ಸ್ ಗಳನ್ನ ನೀಡಲಾಗುತ್ತೆ, ಇನ್ಕ್ಲೂಡಿಂಗ್ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದ್ರೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಅಡಿಷನಲ್ ನ್ಯೂಟ್ರಿಷನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಡೆಲಿವರಿ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಅಂಗನವಾಡಿ ವರ್ಕರ್ಸ್ಗೆ ಮತ್ತೆ ಅವರ ಸಹಾಯಕರಿಗೆ ನೀಡಲಾಗಿರುತ್ತೆ. ಸೊ ಈ ರೀತಿಯ ಪೋಷಕಾಂಶಗಳು ಲೀಕೇಜ್ ಆಗಬಾರ್ದು ಅನ್ನೋದನ್ನ ತಡಿಲಿಕ್ಕೆ ಸೊ ಕೇಂದ್ರ ಸರ್ಕಾರ ಈಗ ಫೇಶಿಯಲ್ ರೆಕಗ್ನಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಬಟ್ ಇದಕ್ಕೆ ಅಪೋಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇಮ್ಯುನೈಸೇಷನ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ನೀಡ್ತಕ್ಕಂಥದ್ದು. ಸೊ ಇದನ್ನು ಕೂಡ ಈ ಎಲ್ಲರಿಗೂ ಮೇಲಿರ್ತಕ್ಕಂಥ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ನೀಡಲಾಗುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ANM ಅಂದ್ರೆ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಅಂತ ಹೇಳ್ತೇವೆ, ಮೆಡಿಕಲ್ ಆಫೀಸರ್ ಸೂಪರ್ವಿಷನ್ ಅಲ್ಲಿ ಈ ಒಂದು ಸರ್ವಿಸ್ ಅನ್ನ ನೀಡಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಹೆಲ್ತ್ ಚೆಕ್ಅಪ್ ಅಂದ್ರೆ ಆರೋಗ್ಯವನ್ನ ತಪಾಸಣೆ ಮಾಡ್ತಕ್ಕಂಥದ್ದು. ಸೊ ಇದು ಕೂಡ ಸೇಮ್ ಗ್ರೂಪ್ಗೆ ನೀಡಲಾಗುತ್ತೆ. ಸೊ ಇಲ್ಲಿ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಮತ್ತೆ ಮೆಡಿಕಲ್ ಆಫೀಸರ್ಸ್ ಮತ್ತೆ ಅಂಗನವಾಡಿ ವರ್ಕರ್ಸ್ ಈ ಒಂದು ಸೇವೆಯನ್ನ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ರೆಫರಲ್ ಸರ್ವಿಸಸ್ ಅಂತ ಕರೀತೇವೆ, ಅಂದ್ರೆ ಉಲ್ಲೇಖ ಸೇವೆಗಳು. ರೆಫರಲ್ ಸರ್ವಿಸಸ್ ಅಂದ್ರೆ ಇನ್ನೇನಾದ್ರೂ ಅಡಿಷನಲ್ ಆಗಿ ಕೇಂದ್ರ ಸರ್ಕಾರ ಕಾಲಕ್ಕೆ ಇಂಪ್ಲಿಮೆಂಟ್ ಮಾಡಿದ್ರೆ ಆ ರೀತಿಯ ರೆಫರಲ್ ಸರ್ವಿಸಸ್ ಅನ್ನ ಕೂಡ ನೀಡಲಾಗುತ್ತೆ. ಎಗೇನ್ ಸೇಮ್ ಗ್ರೂಪ್, ಸೊ ಅದೇ ಒಂದು ಗುಂಪಿಗೆ 6 years ಲೆಸ್ ದೆನ್ 6 years ಮಕ್ಕಳು, ಪ್ರೆಗ್ನೆಂಟ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ನೀಡಲಾಗುತ್ತೆ. ಸೊ ಇದನ್ನು ಕೂಡ AWW ANM ಮತ್ತೆ ಮೆಡಿಕಲ್ ಆಫೀಸರ್, ಸೊ ಇವರು ಡೆಲಿವರಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ನೆಕ್ಸ್ಟ್ ಪ್ರೀ ಸ್ಕೂಲ್ ಎಜುಕೇಶನ್ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು. ಸೊ ಇದನ್ನ ಚಿಲ್ಡ್ರನ್ ಬಿಟ್ವೀನ್ 3 and 6 years ಅಂದ್ರೆ 3 ರಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ ನೀಡ್ತಕ್ಕಂಥ ಒಂದು ಸೇವೆ ಇದಾಗಿರುತ್ತೆ. ಸೊ ಇದನ್ನ ಅಂಗನವಾಡಿ ಕಾರ್ಯಕರ್ತೆಯರು ನೀಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ಕೊನೆಯದನ್ನ ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಎಜುಕೇಶನ್ ಅಂತ ಹೇಳ್ತೇವೆ. ಪೌಷ್ಟಿಕತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಅಥವಾ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು. ಸೊ ಇದನ್ನ ವಿಮೆನ್ ಬಿಟ್ವೀನ್ 15 and 45 years 15 ರಿಂದ 45 ವರ್ಷ ಮಧ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನೀಡ್ತಕ್ಕಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನು ಕೂಡ ಅಂಗನವಾಡಿ ವರ್ಕರ್ಸ್ ಮತ್ತೆ ಮಿಡ್ ವೈಫ್ ಮತ್ತೆ ಮೆಡಿಕಲ್ ಆಫೀಸರ್ಸ್ ವತಿಯಿಂದ ನೀಡ್ತಕ್ಕಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಷ್ಟು ICDS ನ ಒಳಗಡೆ ಬರ್ತಕ್ಕಂಥ ಸೇವೆಗಳಾಗಿರುತ್ತೆ. ಸೊ ಇನ್ನು ಅಂಗನವಾಡಿ ಸೆಂಟರ್ಸ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ದೇ ಸರ್ವ್ ಆಸ್ ದಿ ಡೆಲಿವರಿ ಪ್ಲಾಟ್ಫಾರ್ಮ್ ಫಾರ್ ICDS ಸರ್ವಿಸಸ್ ಅಂದ್ರೆ ICDS ನ ಒಳಗಡೆ ಬರ್ತಕ್ಕಂಥ ಸೇವೆಗಳೇನಿರುತ್ತೆ ಸೊ ಅದನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಸ್ಥಳಗಳಾಗಿ ಅಂಗನವಾಡಿಗಳನ್ನ ರೂಪಿಸಲಾಗಿರುತ್ತೆ. ಅಂಡ್ ಲೊಕೇಟೆಡ್ ಇನ್ ವಿಲೇಜಸ್, ಸ್ಲಮ್ಸ್ ಅಂಡ್ ಟ್ರೈಬಲ್ ಏರಿಯಾಸ್. ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ, ಕೊಳೆಗೇರಿಗಳಲ್ಲಿ ಮತ್ತೆ ಬುಡಕಟ್ಟು ಪ್ರದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಕ್ರಿಕೆಟ್ T20ಯನ್ನು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಯಾವಾಗ ಸೇರಿಸಲಾಗುವುದು? ಇದು BCCI ಆಡಳಿತದಲ್ಲಿ ಸುಧಾರಣೆಗಳನ್ನು ಪ್ರೇರೇಪಿಸಿರುತ್ತದೆ. ಸೊ ವೆನ್ ಈಸ್ ಕ್ರಿಕೆಟ್ ಸ್ಕೆಡ್ಯೂಲ್ ಟು ಬಿ ಇನ್ಕ್ಲೂಡೆಡ್ ಇನ್ ಒಲಿಂಪಿಕ್ ಗೇಮ್ಸ್ ಪ್ರಮೋಟಿಂಗ್ ರಿಫಾರ್ಮ್ಸ್ ಇನ್ BCCI ಗವರ್ನೆನ್ಸ್. ಸೊ ಈ ಒಂದು BCCI ಏನಿದೆ ಅಂದರೆ ನಮ್ಮ ಭಾರತ ದೇಶದ ಕ್ರಿಕೆಟ್ ಪಂದ್ಯಗಳನ್ನು ಸೊ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಏನಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಈಗ ಮಾಡಲಾಗ್ತಾ ಇದೆ. ಈ ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಒಂದು ರೀಸನ್ ಏನು ಅಂದರೆ T20 ಕ್ರಿಕೆಟ್ ಅನ್ನ ಮುಂದೆ ಬರ್ತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ಸೇರಿಸಲಾಗಿರುತ್ತೆ. ಸೊ ಆ ಒಂದು ಮಾನದಂಡಗಳಿಗೆ ಅಥವಾ ಸ್ಟ್ಯಾಂಡರ್ಡ್ಗಳಿಗೆ ಮ್ಯಾಚ್ ಮಾಡಲು ಸೊ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ BCCIಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಆ ಮಾರ್ಪಾಡುಗಳು ಏನು ಅಂತ ನಾನು ಮುಂದೆ ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಯಾವ ಒಲಿಂಪಿಕ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ಪಂದ್ಯವನ್ನ ಸೇರಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2028ರಲ್ಲಿ ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ ಏನಿರುತ್ತೆ ಸೊ ಅಲ್ಲಿ ಕ್ರಿಕೆಟ್ ಅನ್ನ ಕೂಡ ಒಲಿಂಪಿಕ್ಸ್ ಪಂದ್ಯದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಈ ಒಂದು BCCIಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಗವರ್ನಮೆಂಟ್ ಸೆಟ್ ಟು ಬ್ರಿಂಗ್ BCCI ಅಂಡರ್ ನ್ಯೂ ಸ್ಪೋರ್ಟ್ಸ್ ಬಿಲ್ RTI ಆಕ್ಟ್. ಅಂದ್ರೆ ಈ ಒಂದು BCCIಗೆ ಸಂಬಂಧಪಟ್ಟಂತೆ ಒಂದು ಹೊಸ ಕ್ರೀಡಾ ಮಸೂದೆಯನ್ನ ಸರ್ಕಾರ ತರ್ತಾ ಇದೆ. ಅದರ ಜೊತೆಗೆ ರೈಟ್ ಟು ಇನ್ಫಾರ್ಮೇಶನ್ ಮಾಹಿತಿಯ ಹಕ್ಕು ಈ ಒಂದು ಕಾಯ್ದೆಯ ವ್ಯಾಪ್ತಿಗೂ ಕೂಡ ಇನ್ಮೇಲೆ BCCI ಬರುತ್ತೆ. ಬಟ್ ಇಷ್ಟು ದಿನ BCCI ಅಂತಕ್ಕಂಥದ್ದು RTI ಇಂದ ಹೊರಗಡೆ ಇದ್ದಂತಹ ಒಂದು ಸಂಸ್ಥೆ ಆಗಿರುತ್ತೆ. ಬಟ್ ಈಗ BCCI ಅನ್ನ ಕೂಡ RTI ವ್ಯಾಪ್ತಿಗೆ ತರ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ದ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್. ಸೊ ಈ ಒಂದು ಮಸೂದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ ಅಂತ ಕರಿತೇವೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದು 2025ಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಲ್ ನ ಉದ್ದೇಶ ಏನು ಅಂದ್ರೆ ಟು ಬ್ರಿಂಗ್ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂಡರ್ ದಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಗೆ ತರಲಿಕ್ಕೆ ಸೊ ಈ ಒಂದು ಬಿಲ್ ಅನ್ನ ಅಥವಾ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಸೊ ಇದರಿಂದ ನಮ್ಮ BCCIಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪರೆನ್ಸಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಪಾರದರ್ಶಕತೆ ಮತ್ತೆ ಹೊಣೆಗಾರಿಕೆ ಎರಡನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಸೂದೆಯ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಈ ಬಿಲ್ ಅಲ್ಲಿ ಇರ್ತಕ್ಕಂಥ ಅಥವಾ ಮಸೂದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನು ಅಂತ ನಾವು ನೋಡೋದಾದ್ರೆ ಸೊ BCCI ವಿಲ್ ಬಿ ಟ್ರೀಟೆಡ್ ಆಸ್ ಅ ಪಬ್ಲಿಕ್ ಅಥಾರಿಟಿ. ಅಂದ್ರೆ ಇನ್ಮೇಲೆ BCCI ಏನಿರುತ್ತೆ ಸೊ ಇದನ್ನ ಸಾರ್ವಜನಿಕ ಪ್ರಾಧಿಕಾರ ಅಂತ ಅದನ್ನ ಪರಿಗಣನೆ ಮಾಡಲಾಗುತ್ತೆ. ಸೊ ಯಾವಾಗ ಅದನ್ನ ಸಾರ್ವಜನಿಕ ಪ್ರಾಧಿಕಾರ ಅಂತ ಪರಿಗಣನೆ ಮಾಡ್ತಾರೆ ಆಟೋಮ್ಯಾಟಿಕಲಿ ಅದು ಯಾವುದರ ಅಡಿಯಲ್ಲಿ ಬರುತ್ತೆ ಅಂದ್ರೆ RTI ಅಡಿ ಅಥವಾ ರೈಟ್ ಟು ಇನ್ಫಾರ್ಮೇಶನ್ ನ ಅಡಿಯಲ್ಲಿ ಬರುತ್ತೆ. ಸೊ ಡಿಸ್ಪೈಟ್ ನಾಟ್ ರಿಸೀವಿಂಗ್ ಗವರ್ನಮೆಂಟ್ ಫಂಡಿಂಗ್ ಅಂದ್ರೆ ಇದು ಸರ್ಕಾರದಿಂದ ಯಾವುದೇ ಅನುದಾನವನ್ನ ತೆಗೆದುಕೊಳ್ಳದಿದ್ದರೂ, ಯಾಕಂದ್ರೆ ಅದು ಆಲ್ರೆಡಿ ಇಟ್ ಈಸ್ ಒನ್ ಆಫ್ ದಿ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ಸ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಸೊ ಇದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಆದರೂ ಕೂಡ ಇದನ್ನ ಈಗ ಸಾರ್ವಜನಿಕ ಪ್ರಾಧಿಕಾರವೆಂದು ಪರಿಗಣನೆ ಮಾಡುವ ಕಾರಣದಿಂದ ಸೊ ಇದಕ್ಕೆ ಇನ್ಮೇಲೆ RTI ಅಪ್ಲೈ ಆಗ್ತಕ್ಕಂಥದ್ದನ್ನ ಈ ಮಸೂದೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ BCCI ಮಸ್ಟ್ ಅಪ್ಲೈ ಆನ್ಯುವಲಿ ಫಾರ್ ರೆಕಗ್ನಿಷನ್ ಲೈಕ್ ಅದರ್ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಸ್. ಅಂದ್ರೆ ಬೇರೆ ಬೇರೆ ಈ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಂತೆಯೇ BCCI ಕೂಡ ಪ್ರತಿ ವರ್ಷ ಇನ್ಮೇಲೆ ತನ್ನ ಮಾನ್ಯತೆಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಈ ಒಂದು ಮಾನ್ಯತೆಯನ್ನ ಪಡೆದುಕೊಂಡ ನಂತರ ಪ್ರತಿ ವರ್ಷ ಅದನ್ನ ರಿನಿವಲ್ ಮಾಡಬೇಕಾಗಿರುತ್ತೆ. ಸೊ ಈ ಬದಲಾವಣೆಯನ್ನ ಕೂಡ ಈ ಮಸೂದೆಯಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಅದರ ಜೊತೆಗೆ ಈ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಂದ್ರೆ ಈ ಒಂದು BCCIಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಏನಿರುತ್ತೆ ಅಂದ್ರೆ ಅಂತಾರಾಜ್ಯ ನದಿ ವಿವಾದಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಗೆ ನ್ಯಾಯಮಂಡಳಿಗಳನ್ನು ರಚಿಸಿ ಆ ಎರಡೂ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾವು ಹೇಗೆ ಮಾಡ್ತೇವೆ ಸೊ ಅದೇ ರೀತಿ ಈ ಒಂದು BCCIಗೆ ಅದರ ಚುನಾವಣೆ ಇರ್ಬೋದು ಅಥವಾ ಅವರ ಕ್ರೀಡಾಪಟುಗಳ ಆಯ್ಕೆ ಆಗಿರ್ಬೋದು ಈ ಎಲ್ಲ ರೀತಿಯ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಸೊ BCCIಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದು ಇನ್ಮೇಲೆ ರೆಗ್ಯುಲರ್ ಕೋರ್ಟ್ಗೆ ಬರೋದಿಲ್ಲ. ಅಂದ್ರೆ ಈ ಒಂದು ಸಾಮಾನ್ಯ ಕೋರ್ಟ್ ಕಚೇರಿ ಸಿಸ್ಟಮ್ ಏನಿರುತ್ತೆ ಸೊ ಅದರ ಅಡಿಯಲ್ಲಿ ಬರದೆ ಅದಕ್ಕೆ
ಸ್ವಂತವಾಗಿರ್ತಕ್ಕಂಥ ಒಂದು ನ್ಯಾಯಮಂಡಳಿಯನ್ನ ಕೂಡ ರಚಿಸ್ತಕ್ಕಂಥದ್ದು ಈ ಬಿಲ್ನಲ್ಲಿ ಉಲ್ಲೇಖವಾಗಿರುತ್ತೆ. ಅದಾದ್ಮೇಲೆ ಏಜ್ ಲಿಮಿಟ್ ಅನ್ನ ರೈಸ್ ಮಾಡಲಾಗಿರುತ್ತೆ. ಅಂದ್ರೆ ಇದರಲ್ಲಿ ಸರ್ವ್ ಮಾಡ್ತಕ್ಕಂಥ ಒಂದು ಸ್ಟಾಫ್ ಯಾರು ಇರ್ತಾರೆ ಅಥವಾ ಅಫಿಷಿಯಲ್ಸ್ ಯಾರು ಇರ್ತಾರೆ, ಸೊ ಇವರ ವಯೋಮಿತಿಯನ್ನ ಹೆಚ್ಚು ಮಾಡಲಾಗಿರುತ್ತೆ. ಸೊ ಮುಂಚೆ 70 ಇಯರ್ಸ್ ವರೆಗೂ ಮಾತ್ರ ಇತ್ತು. ಸೊ ಈಗ ಅದನ್ನ 75 ಇಯರ್ಸ್ ವರೆಗೂ ಹೆಚ್ಚು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ಸೊ ಈ ಒಂದು ಬಿಲ್ ನಲ್ಲಿ ಮಂಡನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ಗವರ್ನೆನ್ಸ್ ಅಲ್ಲಿ ಅಂದ್ರೆ ಆಡಳಿತದಲ್ಲಿ ಬರ್ತಕ್ಕಂಥ ರಿಫಾರ್ಮ್ಸ್ ಏನು ಅಥವಾ ಬದಲಾವಣೆಗಳೇನು ಅಂತ ನಾವು ನೋಡೋದಾದ್ರೆ, ಸೊ NFS ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಸ್ ಏನಿರುತ್ತೆ, ಮಸ್ಟ್ ಇನ್ಕ್ಲೂಡ್ ಸ್ಪೋರ್ಟ್ಸ್ ಪರ್ಸನ್ಸ್ ಆಫ್ ಮೆರಿಟ್, ವಿಮೆನ್ ಮೆಂಬರ್ಸ್ ಅಂಡ್ ಫಾಲೋ ಸ್ಟ್ರಿಕ್ಟರ್ ಎಲೆಕ್ಷನ್ ನಾರ್ಮ್ಸ್. ಅಂದ್ರೆ ಈ NSF ಗಳು ಈ ಅರ್ಹತೆಯ ಕ್ರೀಡಾಪಟುಗಳು ಕಂಪಲ್ಸರಿ ಇರಬೇಕಾಗಿರುತ್ತೆ. ಅಂದ್ರೆ ಯು ಕೆನಾಟ್ ಬ್ರಿಂಗ್ ಇನ್ ಸಂಬಡಿ ಹೂ ಡಸಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಟ್ ಪರ್ಟಿಕ್ಯುಲರ್ ಗೇಮ್ ಆರ್ ಸ್ಪೋರ್ಟ್ಸ್. ಸೊ ಆ ಒಂದು ಅಲ್ಲಿರ್ತಕ್ಕಂಥ ಒಂದು ಸದಸ್ಯರು ಕಂಪಲ್ಸರಿ ಆ ಒಂದು ಅರ್ಹತೆಯನ್ನ ಪಡೆದಿರ್ತಕ್ಕಂಥ ಕ್ರೀಡಾಪಟುಗಳಾಗಿರ್ಬೇಕು. ಮಹಿಳಾ ಸದಸ್ಯರು ಕೂಡ ಕಂಪಲ್ಸರಿ ಇರಲೇಬೇಕಾಗಿರುತ್ತೆ. ದಿಸ್ ಇಸ್ ಟು ಮೇಂಟೈನ್ ಜೆಂಡರ್ ಈಕ್ವಾಲಿಟಿ ಅಂಡ್ ಕಠಿಣ ಚುನಾವಣಾ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ಕೂಡ ಕಡ್ಡಾಯವಾಗುತ್ತೆ. ಸೊ ಇದು ಕೂಡ ಈ ಒಂದು ಮಸೂದೆಯಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗಿದ್ರೆ ಸೊ ವೈ ನಾವು ಇಷ್ಟು ವರ್ಷ ಬಿಟ್ಟು ಈಗ ಯಾಕೆ ನಾವು ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್. ಸೊ 2028 ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ ನಲ್ಲಿ ಸೊ ಕ್ರಿಕೆಟ್ ವಿಲ್ ಬಿ ಒನ್ ಆಫ್ ದಿ ಸ್ಪೋರ್ಟ್ಸ್ ಆಗಿರುತ್ತೆ. ಸೊ ಅದರಿಂದ ಆ ಒಂದು ಮಾನದಂಡಗಳಿಗೆ ಅಥವಾ ಒಂದು ಒಲಿಂಪಿಕ್ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ, ಸೊ ಆ ಒಂದು ಸ್ಟ್ಯಾಂಡರ್ಡ್ಸ್ಗೆ ನಮ್ಮನ್ನ ಮ್ಯಾಚ್ ಮಾಡಿಕೊಳ್ಳುವ ಕಾರಣದಿಂದ ಸೊ ಇದರ ಮೇಲೆ ಸ್ವಲ್ಪ ನಿಯಂತ್ರಣವನ್ನ ಸಾಧಿಸತಕ್ಕಂಥ ಪ್ರಯತ್ನವನ್ನ ಸೊ ಕೇಂದ್ರ ಸರ್ಕಾರ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಇಂಡಿಯಾಸ್ ಒಲಿಂಪಿಕ್ ಬಿಡ್, ಸೊ ಇದರ ಜೊತೆಗೆ ದ ಬಿಲ್ ವಿಲ್ ಬಿ ಅ ಪಾರ್ಟ್ ಆಫ್ ಇಂಡಿಯಾಸ್ ಪ್ರೆಪ್ ಟು ಬಿಡ್ ಫಾರ್ 2036 ಸಮ್ಮರ್ ಒಲಿಂಪಿಕ್ಸ್. ಅಂದ್ರೆ 2036ರಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಸಮ್ಮರ್ ಒಲಿಂಪಿಕ್ಸ್ ಅಥವಾ ಬೇಸಿಗೆಯ ಒಲಿಂಪಿಕ್ಸ್ ಕ್ರೀಡಾಕೂಟ ಏನಿರುತ್ತೆ, ಸೊ ಇದರ ಆತಿಥ್ಯವನ್ನ ವಹಿಸಲಿಕ್ಕೆ ಭಾರತ ರಾಷ್ಟ್ರ ಕೂಡ ಪ್ರಯತ್ನ ಮಾಡ್ತಾ ಇದೆ. ಸೊ ಎಲ್ಲ ಕಾರಣಗಳಿಂದ ಸೊ BCCI ಅನ್ನ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈಗ ನಾವು BCCI ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ನಮಗೆ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಸ್ಥಾಪನೆ ಆಗಿದ್ದಂತಹ ಒಂದು ಸಂಸ್ಥೆ ಆಗಿರುತ್ತೆ. 1 ಡಿಸೆಂಬರ್ 1928 1928 ಡಿಸೆಂಬರ್ 1ನೇ ತಾರೀಕು ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಮುಂಬೈನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಸ್ಟೇಟಸ್ ಅಥವಾ ಇದರ ಸ್ಥಾನಮಾನ ಏನು ಅಂತ ನಾವು ನೋಡೋದಾದ್ರೆ, ಇಂಡಿಯಾಸ್ ನ್ಯಾಷನಲ್ ಗವರ್ನಿಂಗ್ ಬಾಡಿ ಫಾರ್ ಕ್ರಿಕೆಟ್. ಅಂದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಆಡಳಿತ ಮಂಡಳಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾವ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಅಂದ್ರೆ, ತಮಿಳುನಾಡು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್. ಬಿಕಾಸ್ ವಿ ಡಿಡ್ ನಾಟ್ ಗೆಟ್ ಇಂಡಿಪೆಂಡೆನ್ಸ್ ವೆನ್ BCCI ವಾಸ್ ಫಾರ್ಮ್. ಸೊ ಅದರಿಂದ ಇದನ್ನ ತಮಿಳುನಾಡು ಸೊಸೈಟಿಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಇದು ಇಟ್ ಈಸ್ ಅಫಿಲಿಯೇಟೆಡ್ ಟು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಸದಸ್ಯತ್ವವನ್ನ ಕೂಡ ಸೊ ಈ ಒಂದು ಸಂಸ್ಥೆ ಪಡೆದುಕೊಂಡಿರುತ್ತೆ. ಸೊ ಇದರ ರೆವಿನ್ಯೂ ಅಥವಾ ಆದಾಯ, ಇದಕ್ಕೆ ಆದಾಯ ಹೇಗೆ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಫಂಡೆಡ್ ಥ್ರೂ ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಅಂದ್ರೆ ಆ ಒಂದು BCCI ವತಿಯಿಂದ ನಡೆಸ್ತಕ್ಕಂಥ ಕ್ರೀಡೆಗಳನ್ನ ದೂರದರ್ಶನಗಳಲ್ಲಿ ಅಥವಾ ಟೆಲಿವಿಷನ್ಗಳಲ್ಲಿ ಅವರು ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಸೊ ದೇ ಹ್ಯಾವ್ ಟು ಪೇ. ಅದರಿಂದ ಸಾಕಷ್ಟು ಹಣ ಬರುತ್ತೆ. ಅಂಡ್ ಸ್ಪಾನ್ಸರ್ಶಿಪ್ಸ್ ಅಂದ್ರೆ ಆ ಒಂದು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅವರಿಗೆ ಪ್ರಾಯೋಜಕತ್ವಗಳು ಬರುತ್ತೆ. ಅಂಡ್ ಮ್ಯಾಚ್ ರೆವಿನ್ಯೂಸ್ ಅಂದ್ರೆ ಆ ಒಂದು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಆದಾಯ ಕೂಡ ಬದಲಾಗುತ್ತೆ. ಸೊ ಕೆಲವು ಇದಕ್ಕೆ ಯಾವುದೇ ರೀತಿಯ ಗವರ್ಮೆಂಟ್ ಇಂದ ಗ್ರಾಂಟ್ಸ್ ಅಥವಾ ಅನುದಾನವನ್ನ ಸ್ವೀಕರಿಸದೇ ಇರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಅಥವಾ ಪ್ರಮುಖ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ, ಸೊ ರಣಜಿ ಟ್ರೋಫಿ, ದುಲೀಪ್ ಟ್ರೋಫಿ ಮತ್ತೆ IPL ಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು. ರಣಜಿ, ದುಲೀಪ್ ಮತ್ತೆ IPL ಗಳಂತಹ ದೇಶೀಯ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು. ಅಂಡ್ ಸೆಲೆಕ್ಟ್ಸ್ ನ್ಯಾಷನಲ್ ಟೀಮ್ಸ್ ಫಾರ್ ದಿ ಇಂಟರ್ನ್ಯಾಷನಲ್ ಮ್ಯಾಚಸ್. ಅಂದ್ರೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಿಗೆ ರಾಷ್ಟ್ರೀಯ ತಂಡವನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ BCCI ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್, ಕೋಚಿಂಗ್, ಪ್ಲೇಯರ್ ಡೆವಲಪ್ಮೆಂಟ್, ನೆಗೋಷಿಯೇಟ್ಸ್ ವಿತ್ ಬ್ರಾಡ್ಕಾಸ್ಟಿಂಗ್ ಮತ್ತೆ ಸ್ಪಾನ್ಸರ್ಶಿಪ್ ಡೀಲ್ಸ್, ಇದೆಲ್ಲ ಕೂಡ ಸೊ BCCI ಅಡಿಯಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ ಆಗಿರುತ್ತೆ. ಹಾಗಿದ್ರೆ ಪ್ರಸ್ತುತ ಇದರ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಯಾರು ಅಂದ್ರೆ ರೋಜರ್ ಬಿನ್ನಿ. ಸೊ ಇವರ ಪ್ರಸ್ತುತ ಏಜ್ 70 ಆಗಿರುತ್ತೆ. ಸೊ ಈ ಒಂದು ಬಿಲ್ ಏನಾದರೂ ಪಾಸ್ ಆದ್ರೆ ಸೊ ಅವರು 75 ಇಯರ್ಸ್ ವರೆಗೂ ಸರ್ವ್ ಮಾಡಬಹುದಾಗಿರುತ್ತೆ. ವೈಸ್ ಪ್ರೆಸಿಡೆಂಟ್ ಅಥವಾ ಉಪಾಧ್ಯಕ್ಷ ಸ್ಥಾನದಲ್ಲಿ ನಾವು ರಾಜೀವ್ ಶುಕ್ಲಾರ್ ಅವರನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು BCCI ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಈಗ ನಾವು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಥವಾ ಮಾಹಿತಿ
ಹಕ್ಕು ಕಾಯ್ದೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದರ ಪರ್ಪಸ್ ಮತ್ತೆ ಆರಿಜಿನ್, ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡಲಾಯಿತು, ಇದರ ರೂಟ್ಸ್ ಎಲ್ಲಿದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ. ಈ ರೈಟ್ ಟು ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಒನ್ ಆಫ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಆಕ್ಟ್ಸ್ ಇನ್ ಇಂಡಿಯಾ ಟು ನೋ ಅಬೌಟ್ ದಿ ಗೌರ್ಮೆಂಟ್. ಸೊ ಸರ್ಕಾರದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸೊ ನಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವಾಗಿರುತ್ತೆ. ಸೊ ಇಟ್ ವಾಸ್ ಎನಾಕ್ಟೆಡ್ ಬೈ ದಿ ಇಂಡಿಯನ್ ಪಾರ್ಲಿಮೆಂಟ್ ಇನ್ ಮೇ 2005. ಸೊ ಮೇ 2005ರಲ್ಲಿ ಇದನ್ನ ಸಂಸತ್ತಿನಿಂದ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಬಟ್ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 12th October 2005. ಸೊ 12ನೇ ಅಕ್ಟೋಬರ್ 2005ಕ್ಕೆ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಟು ಎಂಪವರ್ ಸಿಟಿಸನ್ಸ್ ಬೈ ಗ್ರಾಂಟಿಂಗ್ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಹೆಲ್ಡ್ ಬೈ ಪಬ್ಲಿಕ್ ಅಥಾರಿಟೀಸ್. ಅಂದ್ರೆ ಸಾರ್ವಜನಿಕ ಪ್ರಾಧಿಕಾರಗಳ ಬಳಿ ಇರ್ತಕ್ಕಂಥ ಮಾಹಿತಿಯನ್ನ ನಾಗರಿಕರಿಗೆ ಪ್ರವೇಶವನ್ನ ನೀಡ್ತಕ್ಕಂಥದ್ದು. ಇದರಿಂದ ಆ ಒಂದು ಅಕೌಂಟಬಿಲಿಟಿ ಅಥವಾ ಆ ಒಂದು ಬದ್ಧತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಪ್ರಮೋಟಿಂಗ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಈ ಒಂದು ಕರಪ್ಷನ್ ಅಥವಾ ಭ್ರಷ್ಟಾಚಾರವನ್ನ ನಿಗ್ರಹಿಸುವ ಕಾರಣದಿಂದ ಸೊ ಈ ಒಂದು RTI ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಪ್ರಾವಿಷನ್ಸ್ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಪಬ್ಲಿಕ್ ಅಥಾರಿಟಿ ಅಂತ ಬರುತ್ತೆ, ಸಾರ್ವಜನಿಕ ಪ್ರಾಧಿಕಾರ ಅಂತ ಬರುತ್ತೆ. ಹಾಗಿದ್ರೆ RTI ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಪ್ರಾಧಿಕಾರ ಅಂದ್ರೆ ಏನು, ಯಾರ್ಯಾರು ಇದರ ಅಡಿಯಲ್ಲಿ ಬರ್ತಾರೆ ಅಂತ ನಾವು ನೋಡೋದಾದ್ರೆ, ಎನಿಬಡಿ ಎಸ್ಟಾಬ್ಲಿಷ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್, ಲಾ ಆರ್ ಗವರ್ನಮೆಂಟ್ ನೋಟಿಫಿಕೇಶನ್ಸ್. ಅಂದ್ರೆ ಸಂವಿಧಾನ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಅಥವಾ ಸರ್ಕಾರ ಅಧಿಸೂಚನೆಗಳಿಂದ ಸ್ಥಾಪಿಸಲಾಗಿರ್ತಕ್ಕಂಥ ಯಾವುದೇ ಸಂಸ್ಥೆ ಇದರ ಅಡಿಯಲ್ಲಿ ಬರುತ್ತೆ. ಬಟ್ BCCI ಇದರ ಈ ಯಾವ 3 ಹೆಡ್ಡಿಂಗ್ಸ್ ಅಡಿಯಲ್ಲೂ ಕೂಡ ಬರೋದಿಲ್ಲ. ಬಟ್ ಆದ್ರೂ ಕೂಡ ಇದನ್ನ ಈಗ RTI ವ್ಯಾಪ್ತಿಗೆ ತರಲಾಗ್ತಾ ಇದೆ. ಸೊ ಕವರ್ಸ್ NGOs ಸಬ್ಸ್ಟಾನ್ಷಿಯಲಿ ಫಂಡೆಡ್ ಬೈ ದಿ ಗವರ್ನಮೆಂಟ್. ಸೊ ಇದರಲ್ಲಿ ಯಾವ್ದಾವುದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಸರ್ಕಾರೇತರ ಸಂಸ್ಥೆಗಳೇನಿರ್ತವೆ, ಸೊ ಅದು ಸರ್ಕಾರದಿಂದ ಹೆಚ್ಚಾಗಿ ಅನುದಾನವನ್ನ ಪಡೆದುಕೊಳ್ತಕ್ಕಂಥ NGOಗಳು ಕೂಡ RTI ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಯಾವ ರೀತಿಯ ಮಾಹಿತಿಯನ್ನ ನಾವು ಪಡಿತಕ್ಕಂಥ ಹಕ್ಕನ್ನ ಹೊಂದಿರ್ತೇವೆ ಆಸ್ ದಿ ಸಿಟಿಸನ್ ಆಫ್ ಇಂಡಿಯಾ ಅಂತ ನಾವಿಲ್ಲಿ ನೋಡೋದಾದ್ರೆ, ಇನ್ಸ್ಪೆಕ್ಷನ್ ಆಫ್ ರೆಕಾರ್ಡ್ಸ್ ಅಂಡ್ ಡಾಕ್ಯುಮೆಂಟ್ಸ್, ದಾಖಲೆಗಳು ಮತ್ತು ದಸ್ತಾವೇಜುಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಒಬ್ಟೈನಿಂಗ್ ಸರ್ಟಿಫೈಡ್ ಕಾಪೀಸ್ ಆರ್ ಸ್ಯಾಂಪಲ್ಸ್ ಅಂದ್ರೆ ಪ್ರಾಮಾಣೀಕೃತ ಪ್ರತಿಗಳನ್ನ ಅಥವಾ ಮಾದರಿಗಳನ್ನ ಪಡೆಯಬಹುದಾಗಿರುತ್ತೆ. ಅಸೆಸಿಂಗ್ ಡಾಟಾ ಇನ್ ಎಲೆಕ್ಟ್ರಾನಿಕ್ ಫಾರ್ಮೆಟ್ಸ್ ಅಂದ್ರೆ ವಿದ್ಯುನ್ಮಾನ ಸ್ವರೂಪಗಳಲ್ಲಿ ಡೇಟಾವನ್ನ ನಾವು ಪಡೆಯಬಹುದಾಗಿರ್ತಕ್ಕಂಥ ಹಕ್ಕನ್ನ ನಮಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಸೊ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಥವಾ ಯಾವ ಅಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಅವರನ್ನ ನಾವು PIOs ಅಂತ ಹೇಳ್ತೇವೆ. PIOs ಅಂದ್ರೆ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಥವಾ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಂತ ಹೇಳ್ತೇವೆ. ಸೊ ಡೆಸಿಗ್ನೇಟೆಡ್ ಅಟ್ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ಸ್ ಟು ಹ್ಯಾಂಡಲ್ RTI ರಿಕ್ವೆಸ್ಟ್ ಅಂದ್ರೆ RTI ವಿನಂತಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ನಾವು RTIಗೆ ಅಪ್ಲೈ ಮಾಡಿದ ನಂತರ ಎಷ್ಟು ಕಾಲಮಿತಿಯಲ್ಲಿ ನಾವು ಅವರು ನಮಗೆ ವರದಿಯನ್ನ ನೀಡಬೇಕಾಗಿರುತ್ತೆ ಅಂದ್ರೆ, ಸೊ ವಿತಿನ್ 30 days ಅಂದ್ರೆ ಕೇವಲ 30 ದಿನಗಳಲ್ಲಿ ಸೊ ಅವರು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ, ನಮಗೆ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿರುತ್ತೆ. ಸಪೋಸ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಲೈಫ್ ಅಂಡ್ ಲಿಬರ್ಟಿ ಅಂದ್ರೆ ಜೀವನ ಮತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ದೇ ಶುಡ್ ರೆಸ್ಪಾಂಡ್ ವಿತಿನ್ 48 hours, ಕೇವಲ 48 ಗಂಟೆಗಳಲ್ಲಿ ನಮಗೆ ಅವರು ಪ್ರತಿಕ್ರಿಯೆಯನ್ನ ನೀಡಬೇಕಾಗಿರುತ್ತೆ. ಸೊ ಇದು ಈ ಒಂದು RTIಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲಮಿತಿ ಆಗಿರುತ್ತೆ. ಹಾಗಿದ್ರೆ RTI ಇಂದ ಹೊರಗಡೆ ಇರ್ತಕ್ಕಂಥ ಸಂಸ್ಥೆಗಳು ಯಾವುದು ಅಥವಾ ಯಾವ ವ್ಯವಸ್ಥೆಗಳು RTI ಇಂದ ಹೊರಗಡೆ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಸೆಕ್ಷನ್ 8 ಅಂತ ಬರುತ್ತೆ. ಸೊ ವಿಭಾಗ 8 ಅಂತ ಬರುತ್ತೆ. ಸೊ ಈ ಒಂದು ಕಾಯ್ದೆಯಲ್ಲಿ ಸೆಕ್ಷನ್ 8ನಲ್ಲಿ ಹೊರಗಿಟ್ಟಿರ್ತಕ್ಕಂಥ ವ್ಯವಸ್ಥೆಗಳು ಯಾವುದು ಅಂತ ನಾವು ನೋಡೋದಾದ್ರೆ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನಾವು RTI ಮುಖಾಂತರ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಫಾರಿನ್ ರಿಲೇಷನ್ಸ್ ಅಂದ್ರೆ ವಿದೇಶಗಳೊಂದಿಗೆ ನಮಗಿರ್ತಕ್ಕಂಥ ಸಂಬಂಧಗಳಾಗಿರ್ಬೋದು, ಅಂಡ್ ಪರ್ಸನಲ್ ಪ್ರೈವಸಿ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಗೌಪ್ಯತೆಯ ವಿಷಯಗಳನ್ನ ನಾವು RTI ಮುಖಾಂತರ ಪಡೆದುಕೊಳ್ಳಿಕ್ಕಾಗೋದಿಲ್ಲ. ಸೊ ಇದು ಈ ಒಂದು ಕಾಯ್ದೆಯ ವಿಭಾಗ 8ರಲ್ಲಿ ಈ ಎಲ್ಲ
ಎಕ್ಸೆಪ್ಷನ್ಸ್ ಅನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಏನು ಅಂದ್ರೆ ಸಾಂಸ್ಥಿಕ ಚೌಕಟ್ಟು ಏನಿದೆ ಅಂತ ನಾವು ನೋಡೋದಾದ್ರೆ, ಸೊ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಮತ್ತೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಬರುತ್ತೆ. ಸೊ ಇವೆರಡು ಏನ್ ಮಾಡುತ್ತೆ ಅಂದ್ರೆ ದೇ ಹ್ಯಾಂಡಲ್ ಅಪೀಲ್ಸ್ ಅಂಡ್ ಕಂಪ್ಲೇಂಟ್ಸ್. ಅಂದ್ರೆ ಕೇಂದ್ರ ಮಾಹಿತಿ ಆಯೋಗ ಇದು ಸೆಂಟ್ರಲ್ ಗವರ್ಮೆಂಟ್ ಲೆವೆಲ್ ನಲ್ಲಿ, ಮತ್ತೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾಹಿತಿ ಆಯೋಗ ಅಂತ ಬರುತ್ತೆ. ಸೊ ಇವೆರಡೂ ಕೂಡ ಅಪೀಲ್ಗಳು ಅಂದ್ರೆ ನಾವು ಕಳಿಸ್ತಕ್ಕಂಥ ಮನವಿಗಳು ಮತ್ತೆ ದೂರುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಾಂಸ್ಥಿಕ ಚೌಕಟ್ಟಾಗಿ ನಾವು ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ, ಸೊ ಎರಡೂ ಮಟ್ಟದಲ್ಲಿ ನಾವು ಆಯೋಗಗಳನ್ನ ನಾವು ವ್ಯವಸ್ಥಿತವಾಗಿ ಅರೇಂಜ್ ಮಾಡ್ಕೊಂಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾದ ಮೊದಲ ಸೂಪರ್ಸಾನಿಕ್ ಜೆಟ್ ಯಾವುದು? ಸೊ ವಿಚ್ ವಾಸ್ ದಿ ಫಸ್ಟ್ ಸೂಪರ್ಸಾನಿಕ್ ಜೆಟ್ ಇಂಡಕ್ಟೆಡ್ ಇಂಟು ಇಂಡಿಯನ್ ಏರ್ ಫೋರ್ಸ್? ಸೊ ನಮ್ಮ ಭಾರತ ದೇಶದ ವಾಯುಸೇನೆಗೆ ಮೊಟ್ಟ ಮೊದಲ ಬಾರಿಗೆ ಸೇರಿಸಲಾಗಿರ್ತಕ್ಕಂಥ ಸೂಪರ್ಸಾನಿಕ್ ಜೆಟ್. ಸೂಪರ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಜೆಟ್ ಆಗಿರುತ್ತೆ. ಸೊ ಆ ಒಂದು ಜೆಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಾಯುಸೇನೆಗೆ ಇಂಡಕ್ಟ್ ಮಾಡಲಾಗಿರುತ್ತೆ. ಸೊ ಅದರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ MiG-21 ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಈ MiG-21 ಫೈಟರ್ ಜೆಟ್ಸ್ ಏನಿರುತ್ತೆ, ಈಗ ಇದು ಈ ವರ್ಷದ ಸೆಪ್ಟೆಂಬರ್ಗೆ ಈ ಎಲ್ಲ ವಿಮಾನಗಳನ್ನ ರಿಟೈರ್ ಮಾಡ್ತಾ ಇದ್ದಾರೆ ಅಥವಾ ನಿವೃತ್ತಿಗೊಳಿಸ್ತಾ ಇದ್ದಾರೆ. ಸೊ ಏನಕ್ಕೆ ನಿವೃತ್ತಿಗೊಳಿಸ್ತಾ ಇದ್ದಾರೆ, ಇವುಗಳ ಪ್ಲೇಸ್ಗೆ ಬೇರೆ ಏನು ಬರ್ತಾ ಇದೆ, ರಿಪ್ಲೇಸ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ, ಸೊ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಆಫ್ಟರ್ 62 ಇಯರ್ಸ್ ಆಫ್ ಸರ್ವಿಸ್ ಅಂದ್ರೆ 62 ವರ್ಷಗಳ ನಿರಂತರ ಸೇವೆಯ ನಂತರ MiG-21 ಫೈಟರ್ ಜೆಟ್ಗಳನ್ನ ಸೊ ಈಗ ಫಾರ್ಮಲಿ ಅಥವಾ ಔಪಚಾರಿಕವಾಗಿ ನಿವೃತ್ತಿಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲಾಗಿರುತ್ತೆ. ಅಂಡ್ ಈ ಎಲ್ಲ ಒಂದು MiG-21 ಅನ್ನ ಇಂಡಕ್ಟೆಡ್ ಇನ್ 1973 1963ರಲ್ಲಿ ಸೇರ್ಪಡೆಗೊಳಿಸಲಾಗಿರುತ್ತೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾಸ್ ಫಸ್ಟ್ ಸೂಪರ್ಸಾನಿಕ್ ಜೆಟ್ಸ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಮೊದಲ ಸೂಪರ್ಸಾನಿಕ್ ಜೆಟ್ಗಳಾಗಿ 1963ರಲ್ಲಿ ನಮ್ಮ ವಾಯುಸೇನೆಗೆ ಇದನ್ನ ಸೇರಿಸಲಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ವ್ಯವಸ್ಥೆಯ ಫೀಚರ್ಸ್ ಅಥವಾ ಗುಣಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ 1965 ಅಂದ್ರೆ ಇವೆಲ್ಲೆಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದವೆ, ಏನೇನು ಕೊಡುಗೆಗಳನ್ನ ನೀಡಿವೆ ದೇಶಕ್ಕೆ ಅಂತ ನಾವು ನೋಡೋದಾದ್ರೆ 1965 1971 ಇಂಡೋ ಪಾಕಿಸ್ತಾನ್ ವಾರ್ 1965 ಮತ್ತೆ 1971ರಲ್ಲಿ ನಡೆದಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನದ ಯುದ್ಧಗಳಲ್ಲಿ ಇವು ತಮ್ಮ ಕೊಡುಗೆಯನ್ನ ನೀಡಿರುತ್ತೆ. ಸೊ 1999 ಕಾರ್ಗಿಲ್ ಕಾನ್ಫ್ಲಿಕ್ಟ್ 1999ರ ಕಾರ್ಗಿಲ್ ಸಂಘರ್ಷದಲ್ಲಿ 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್. ಸೊ ನಿಮಗೆ ಈ ವಿಂಗ್ ಕಮಾಂಡರ್ ಅಭಿನಂದನ್ ಮಿಷನ್ ಬಗ್ಗೆ ಅಭಿನಂದನ್ ಬಗ್ಗೆ ಗೊತ್ತಿರುತ್ತೆ. ಸೊ ವಿಂಗ್ ಕಮಾಂಡರ್ ಅಭಿನಂದನ್ ಕೂಡ ಈ ಒಂದು MiG-21 ನಲ್ಲೇ ಸೊ ಈ ಒಂದು 2019 ಬಾಲಾಕೋಟ್ ವೈಮಾನಿಕ ದಾಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇಲ್ಲೂ ಕೂಡ ನಾವು ಈ ಒಂದು MiG-21 ಅನ್ನ ಯೂಸ್ ಮಾಡಿರ್ತೇವೆ. ಸೊ ಇದು 2019 ಬಾಲಾಕೋಟ್ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಓವರ್ 850 ಏರ್ಕ್ರಾಫ್ಟ್ಸ್ ಆಪರೇಟೆಡ್ ವಿತ್ 600+ ಬಿಲ್ಟ್ ಬೈ HAL. ಅಂದ್ರೆ ಇದುವರೆಗೂ 850ಕ್ಕೂ ಹೆಚ್ಚು ವಿಮಾನಗಳು ಕಾರ್ಯನಿರ್ವಹಿಸುತ್ತಿದ್ದು ಇದರಲ್ಲಿ ಬಹುಪಾಲು ಅಂದ್ರೆ 600ಕ್ಕೂ ಹೆಚ್ಚು ವಿಮಾನಗಳನ್ನ HAL ವತಿಯಿಂದ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಗ್ಲೋಬಲ್ ಫುಟ್ ಪ್ರಿಂಟ್ಸ್ ಅಂದ್ರೆ ಇದು ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲ, ಒರಿಜಿನಲಿ ಡಿಸೈನ್ಡ್ ಬೈ ಮಿಕೋಯಾನ್ ಗುರೇವಿಚ್ ಡಿಸೈನ್ ಬ್ಯೂರೋ ಇನ್ ಸೋವಿಯತ್ ಯೂನಿಯನ್. ಅಂದ್ರೆ ಮೂಲತಃ ಈ ಒಂದು ಡಿಸೈನ್ ಅನ್ನ ನಾವು ಮಿಕೋಯಾನ್ ಗುರೇವಿಚ್ ವಿನ್ಯಾಸ ಬ್ಯೂರೋದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಸೋವಿಯತ್ ಯೂನಿಯನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೈನ್ ಆಗಿರುತ್ತೆ. ಅದಾದ್ಮೇಲೆ ಇಟ್ ಈಸ್ ಆಪರೇಟೆಡ್ ಬೈ 60+ ಕಂಟ್ರೀಸ್. ಅಂದ್ರೆ ಈ ಒಂದು ವಿಮಾನಗಳು 60ಕ್ಕಿಂತ ಹೆಚ್ಚು ದೇಶಗಳು ನಿರ್ವಹಿಸಲ್ಪಟ್ಟಿರ್ತವೆ. ಈಜಿಪ್ಟ್, ವಿಯೆಟ್ನಾಂ ಮತ್ತೆ ನಾರ್ತ್ ಕೊರಿಯಾದಂತಹ ದೇಶಗಳು ಇದನ್ನ ನಿರ್ವಹಣೆ ಮಾಡಲಾಗಿರುತ್ತೆ. ಸೊ ಇದು ಸೂಪರ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ 2 ಪಟ್ಟು ಹೆಚ್ಚು ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಏರ್ ಡಿಫೆನ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಕಾಂಟ್ರವರ್ಸಿ, ಯಾಕೆ ಇದನ್ನ ಈಗ ರಿಟೈರ್ ಮಾಡ್ತಾ ಇದ್ದಾರೆ? ಸೊ ಈ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಫ್ಲೈಯಿಂಗ್ ಕಾಫಿನ್ ಅಂತ ಕರಿತೇವೆ. ಅಂದ್ರೆ ಹಾರಾಡುವ ಶವಪೆಟ್ಟಿಗೆ ಅಂತ ಕರಿತೇವೆ. ಯಾಕಂದ್ರೆ ಈ ಒಂದು ವಿಮಾನಗಳು ಅಷ್ಟು ಸೇಫ್ಟಿ ಅಥವಾ ಸುರಕ್ಷತೆ ಇಲ್ಲದೆ ಇರುವ ಕಾರಣದಿಂದ ಸೊ ಇದನ್ನ ನಾವು ಫ್ಲೈಯಿಂಗ್ ಕಾಫಿನ್ ಅಥವಾ ಹಾರಾಡುವ ಶವಪೆಟ್ಟಿಗೆ ಅಂತ ಕರಿತೇವೆ. 400+ ಆಕ್ಸಿಡೆಂಟ್ಸ್ ಆಗಿರ್ತವೆ, 400ಕ್ಕೂ ಹೆಚ್ಚು ಅಪಘಾತಗಳು, 200+ ಪೈಲಟ್ಸ್ ಫೇಟಾಲಿಟೀಸ್ ಅಂದ್ರೆ 200ಕ್ಕೂ ಹೆಚ್ಚು ಪೈಲಟ್ಗಳು ಸಾವು ನೋವುಗಳಿಂದ ಅವರು ಅನುಭವಿಸಿರುವ ಕಾರಣದಿಂದ ಸೊ ಇದನ್ನ ಈಗ
ರಿಟೈರ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಇದನ್ನ ಯಾರು ರಿಪ್ಲೇಸ್ ಮಾಡ್ತಾರೆ ಅಂದ್ರೆ ತೇಜಸ್ನಿಂದ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ರಿಟೈರ್ಮೆಂಟ್ ಮಾರ್ಕ್ಸ್ ಶಿಫ್ಟ್ ಟು ಇಂಡಿಜಿನಸ್ ತೇಜಸ್ ಮಾರ್ಕ್ 1A ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್. ಸೊ ನಿವೃತ್ತಿ ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ತೇಜಸ್ ಮಾರ್ಕ್ 1A ಲಘು ಯುದ್ಧ ವಿಮಾನಗಳಿಂದ ಸೊ ಇದನ್ನ ಬದಲಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 921. ಸೊ ಮೊದಲನೇ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಆಯ್ಕೆಗಳನ್ನು ಓದಿ ಉತ್ತರವನ್ನು ನೀವು ತಿಳಿಸಬಹುದಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಈ ಒಂದು ಪರ್ವತ ಶ್ರೇಣಿಗಳು ಬುಂದೇಲ್ಖಂಡ್ಗೆ ಸಂಬಂಧಪಟ್ಟಂತೆ ಪರ್ವತ ಶ್ರೇಣಿಗಳ ಒಂದು ಪ್ರಶ್ನೆ ಇರುತ್ತೆ. ಸೊ ಈ ಪ್ರಶ್ನೆಗೂ ಉತ್ತರವನ್ನು ಕೂಡ ನೀವು ನೀಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ for watching this.